ಲಾಸ್ಟ್ ಕ್ಲಾಸ್ದು ಕಂಟಿನ್ಯೂ ಮಾಡೋಣ ಕಾನ್ವರ್ಸೇಷನು. ರಾಮನವಮಿ ಬಗ್ಗೆ ಮಾತಾಡಿದ್ವಿ. ಆಮೇಲೆ ನಮ್ಮ ತತ್ವಮಸಿ ಚಿಂತನೆಯನ್ನ ಕಂಟಿನ್ಯೂ ಮಾಡಿದ್ವಿ. ಇವತ್ತು ಅದನ್ನ ಮುಂದುವರ್ಸಕ್ಕೂ ಮುಂಚೆ ಒಂದು ಚಂದ್ರಾವತಿ ಇದಾರ, ಕ್ಲಾಸ್ ಜಾಯಿನ್ ಆಗಿಲ್ವ ಅವರು? ಯಾರಾದ್ರೂ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ. ಹೋಸತಿ ರಾಣಿ ಅವರೊಂದು ಪ್ರಶ್ನೆ ಕೇಳಿದ್ರು, ಮತ್ತೆ ಲಲಿತಾ ಕಾಮತ್ ಪ್ರಶ್ನೆ ಅದ್ ಮಾಡಿದ್ದೆ. ಈ ವಾರ ಸುರಭಿ ಮತ್ತೆ ಚಂದ್ರಾವತಿ ಪ್ರಶ್ನೆನ ತಗೋತೀನಿ. ಚಂದ್ರಾವತಿ ಇನ್ನೂ ಜಾಯಿನ್ ಆಗಿಲ್ಲ. ಸುರಭಿ ಕೇಳಿದ ಪ್ರಶ್ನೆ ಏನು ಅಂದ್ರೆ, ಜೀವನ್ ಮುಕ್ತನಾದ ವ್ಯಕ್ತಿಗೆ ಅವನು ಬ್ರಹ್ಮನ್ ಆಗಿರೋದ್ರಿಂದ ಅವನು ಸರ್ವಜ್ಞನಾಗಿರ್ಬೇಕಲ್ವಾ, ಎಲ್ಲ ವಿಷಯಗಳಲ್ಲಿ ಅವನಿಗೆ ತಿಳುವಳಿಕೆ ಇರ್ಬೇಕಲ್ವಾ ಅಂತ. ಆದರೆ ನಾವು ನಮ್ಮ ಕಣ್ಣ ಮುಂದೆನೆ ಎಷ್ಟೋ ಜನ ಆತ್ಮಜ್ಞಾನಿಗಳನ್ನ ನೋಡಿದಾಗ ಅದು ನಮಗೆ ಅವರಿಗೆ ಎಲ್ಲವೂ ತಿಳಿದಿರೋದು ಏನೋ ನಮಗೆ ಗೊತ್ತಾಗಲ್ಲ. ಎಷ್ಟೋ ಅಂದ್ರೆ ಎಲ್ಲವೂ ಬ್ರಹ್ಮ ವಸ್ತುವಿನಿಂದ ಆಗಿದೆ, ಎಲ್ಲವೂ ಬ್ರಹ್ಮ ಅನ್ನೋದು ಗೊತ್ತಿರುತ್ತೆ ಅಷ್ಟೇ ಹೊರತು ಅದರದ ಫೈನ್ಯೂಟ್ ಡೀಟೇಲ್ಸ್ ಅವ್ರಿಗೆ ಗೊತ್ತಿರಲ್ಲ ಅಂತ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಒಂದೆರಡು ಪಾಯಿಂಟ್ ನಾನು ಇವತ್ತು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಜೀವನ್ ಮುಕ್ತ ಅಂತಂದ್ರೆ ಏನು? ಜೀವ ಪ್ಲಸ್ ಅಹಂಕಾರ ಅಥವಾ ಅವಿದ್ಯಾ ಈಸ್ ಈಕ್ವಲ್ ಟು ಬ್ರಹ್ಮನ್ ಪ್ಲಸ್ ಅವಿದ್ಯಾ ಈಸ್ ಈಕ್ವಲ್ ಟು ಜೀವ, ಅಥವಾ ಬ್ರಹ್ಮನ್ ಪ್ಲಸ್ ಅಹಂಕಾರ ಈಸ್ ಈಕ್ವಲ್ ಟು ಜೀವ. ಈಗ ಆ ಈಗೋ ನಾಶ ಆಗಿದೆ, ಜೀವ ಈಸ್ ಈಕ್ವಲ್ ಟು ಬ್ರಹ್ಮನ್ ಆಗಿದೆ ಈಗ ಅಂತ ಜೀವನ್ ಮುಕ್ತನ ಸ್ಥಿತಿಯಲ್ಲಿ. ಆದರೆ ನಾನ್ ಹೇಳಿದ್ದು ಈ ಸರ್ವ ಸಮರ್ಥತೆ, ಸರ್ವಜ್ಞತೆ ಈಶ್ವರನಿಗೂ ಬ್ರಹ್ಮನ್ಗೂ ಏನು ಡಿಫ್ರೆನ್ಸ್? ಬ್ರಹ್ಮನ್ ಪ್ಲಸ್ ಮಾಯಾ ಈಸ್ ಈಕ್ವಲ್ ಟು ಸಗುಣ ಬ್ರಹ್ಮ ಅಥವಾ ಈಶ್ವರ. ಅವನು ಆಮ್ನಿಷಿಯಂಟ್. ಇಲ್ಲಿ ಬ್ರಹ್ಮನ್ ಅಂತಂದ್ರೆ ನಾವು ಜೀವನ್ ಮುಕ್ತರಾದ ಮೇಲೆ ಬ್ರಹ್ಮನ್ ಸ್ಥಿತಿಗೆ ಹೋಗ್ತೀವಿ, ಈಶ್ವರ ಆಗೋದಿಲ್ಲ. ಬ್ರಹ್ಮನ್ ಸ್ಥಿತಿಯಲ್ಲಿ ತಿಳಿಬೇಕಾದದ್ದು ಏನೂ ಇಲ್ಲ. ಯಾಕೆ ಅಂದ್ರೆ ಆ ಬ್ರಾಹ್ಮಿ ಸ್ಥಿತಿಯಲ್ಲಿ ತಿಳಿಬೇಕಾದವನು ತಿಳಿಬೇಕಾದಂತಹ ಜ್ಞಾನ ಎರಡೂ ಒಂದೇ ಆಗ್ಬಿಡುತ್ತೆ. ಜ್ಞೇಯ ಮತ್ತು ಜ್ಞಾತ ಒಂದೇ ಆಗ್ತಾರೆ. ನಾಲೆಡ್ಜ್ ಅಂಡ್ ದ ನೋಯರ್ ಇಬ್ರು ಒಂದೇ ಆಗ್ತಾರೆ. ಆಮೇಲೆ ಎಲ್ಲವೂ ಅವನೇ ಆಗಿರೋದ್ರಿಂದ ದೇರ್ ಇಸ್ ನೋ ರೀಸನ್ ಫಾರ್ ಹಿಮ್ ಟು ನೋ ಸಮಥಿಂಗ್. ನಾಲೆಡ್ಜ್ ಅನ್ನೋದು ಅಲ್ಲಿ ಇಲ್ಲ, ಎಲ್ಲವೂ ಒಂದೇ, ಅಲ್ಲಿ ಎಲ್ಲವೂ ಬ್ರಹ್ಮವೇ. ಅಲ್ಲಿ ತಿಳಿಬೇಕಾದಂತಹದ್ದು ಏನೂ ಇಲ್ಲ. ತಿಳಿಬೇಕಾದಾಗ ಏನು? ಒಬ್ಬ ತಿಳಿಬೇಕಾದವನು ಇರ್ಬೇಕು, ತಿಳಿಯುವಂತ ಒಂದು ವಸ್ತು ಇರ್ಬೇಕು. ಆ ಬ್ರಹ್ಮನ್ ಜೀವನ್ ಮುಕ್ತಾನೆ, ಬ್ರಹ್ಮನ್ ಸ್ಥಿತಿಗೆ ಹೋಗ್ತಾನೆ, ಅವನಿಗೆ ತಿಳಿಬೇಕಾದಂತಹದ್ದು ಏನೂ ಇಲ್ಲ ಅಲ್ಲಿ, ಅವನು ಬಿಟ್ಟು ಇನ್ನೇನು ಇಲ್ಲ ಅಲ್ಲಿ. ಆದ್ರಿಂದ ಯಾರು ತಿಳಿಬೇಕಾದವನು? ಇನ್ ಟೋಟಾಲಿಟಿ, ಸಮಷ್ಟಿ, ಟೋಟಲ್ ಕಾಸ್ಮಿಕ್, ಇದು ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ತಾನಲ್ಲ, ಎಲ್ಲ ಟೋಟಲ್ ಮೈಂಡ್ಸ್ ಇದೆಯಲ್ಲ, ಆ ಹಿರಣ್ಯ ಗರ್ಭ ಬ್ರಹ್ಮ ಇದಾನಲ್ಲ, ಅವನು ಎಲ್ಲ ತಿಳಿಬೇಕಾದವನು. ಅದು ವಿತ್ ಮಾಯೆಯ ಪವರ್ ಇಂದ ಅವನು ಬ್ರಹ್ಮನ್ ಈಶ್ವರ ಆಗ್ತಾನೆ. ಇಲ್ಲಿ ಜೀವನ್ ಮುಕ್ತ ಆಗೋದು ಬ್ರಹ್ಮನ್ ಸ್ಥಿತಿಗೆ ಹೋಗ್ತಾನೆ ಅಷ್ಟೊತ್ತು ಈಶ್ವರ ಆಗೋದಿಲ್ಲ. ಏನಾದ್ರೂ ಪ್ರಶ್ನೆ ಇದೆಯಾ ಇಲ್ಲಿ ಇಷ್ಟ ಹೇಳಿದಾಗ? ಈಶ್ವರ ಯಾವತ್ತೂ ಆಗಲ್ಲ ನಾವು.
ಅರ್ಥ ಆಯ್ತು ಮಾತಾಜಿ, ಥ್ಯಾಂಕ್ ಯು. ನಾವು ಈಶ್ವರ ಆಗಲ್ಲ ಸುರಭಿ, ಬ್ರಹ್ಮನ್ ಆಗತ್ತೆ ಜೀವನ್ ಮುಕ್ತರಾದಾಗ. ಬ್ರಹ್ಮನ್ ಸ್ಥಿತಿಯಲ್ಲಿ ತಿಳಿಬೇಕಾದದ್ದು ಏನೂ ಉಳಿಯೋದಿಲ್ಲ. ಜ್ಞಾತ ಮತ್ತು ಜ್ಞೇಯ ಒಂದಾಗ್ಬಿಡುತ್ತೆ ಅಲ್ಲಿ, ಏನು ಇಲ್ಲ ಅಲ್ಲಿ. Mataji, can you hear me? ಯಾರು? ರಾಧಿಕಾ. Yes, ರಾಧಿಕಾ. No, I was asking if that is the case, then Brahman is superior to Ishvara, is it, Mataji? Yes. So for a Jivan Mukta person, he is superior to Ishvara. See, the Brahman, you have to understand that Brahman means that is Sat Chit Ananda, that state. Okay? Okay. There is nothing to know there. Everything Brahman only. What she asked was how Ishvara is Sarvagna, omniscient. Why can't the Jivan Mukta will be in that state? When you are doing the sadhana, so many siddhis will come to the Jivan Mukta. No, not till he has not become Jivan Mukta, but he is on the path. So many siddhis will come, but he will reject all those things if he is really focused on self-knowledge. So Brahman, that the state is that there is nothing to be known there. Knower and the known, everything should be one only there. What has to be known? Everything is one only. Ishvara with Maya, with some of the power, everything will be in Brahman, but it is not manifested. Everything is unmanifested there. Okay, Radhika? In Ishvara, using his Maya, he will manifest some of his qualities. There is nothing to be known in Brahman state. So Jivan Mukta will become Brahman, not Ishvara. Ishvara means one who is going to create the world, maintain the world, destruction. He has to maintain everything. That is why he uses those powers to know everything, what is happening in everybody's mind, everything he will come to know. But so many, I heard self-realized people, they say, oh, so many that siddhis will come to us, we reject that because it is of no use. So for Brahman state, it is nothing to be. Ishvara, he should know he is the creator. That is why he will use the power there. In Brahman state, there is nothing to be known there. There is no second thing there to know. Okay, Radhika? But then Ishvara also possesses all these qualities, no, Mataji? Ishvara possesses qualities, attributes, not Brahman. Brahman is Nirguna Nirakara. You, everything you only. There is nothing to be known. Why Ishvara has to know? There is mind, intellect, everything will come when you come to the world of Maya. Then in totality, he has to know all the total minds. That is the Ishvara's job, not Brahman. Brahman, he won't do anything. So in practical sense, like we are human beings, we always put Ishvara on top. So if he is also in some way not equal to Brahman, then there are many Ishvaras, is it, Mataji? Like one Brahman is there, but many Ishvaras, is it? No. Ishvara is equal to Brahman only. Only that Maya, that is Saguna Brahma, this is Nirguna Brahma.
Brahman with attributes is called Ishvara. Brahman without any attributes or any guna, then he is called Brahman. That's what I said. A person sitting in the home, a common man, when he wears a khaki uniform, then he becomes the police inspector. He will have the power to maintain the law and order. Same person only. So, as Brahman, there is nothing to be known. He is Satchid Ananda. Brahman means vast. But when he uses his Maya Shakti to create the world for our sake, then he becomes Ishvara with all this Sarvagna, Sarva Samartha, Sarva Vyap, everything will come to the attributes, will come to the Ishvara. Saguna Brahma, Nirguna Brahma, one only. But the thing is that we have the form, guna, everything will come to the Ishvara. So we pray him as Rama, Krishna, Narasimha, Narayana, Vishnu, Shiva, like that. But when he is formless, no attributes, then he is Ishvara. Sorry, Brahman. So Chandravati has come. Chandravati, ನೀವು ಒಂದು ಪ್ರಶ್ನೆ ಕೇಳಿದ್ರಿ. How to go beyond mind, ಮನಸ್ಸು ಮತ್ತು ಬುದ್ಧಿಯ ಹಿಂದೆ ಹೋಗೋದು ಹೆಂಗೆ ಅಂತ. ಚಂದ್ರಾವತಿ. ಹೌದು ಮಾತಾಜಿ. ಒಂದೇ ಇದೆ, ಅದಕ್ಕೆ ಯಾವ್ದು ಬೇರೆ ಶಾರ್ಟ್ ಕಟ್ ಮೆಥಡ್ ಇಲ್ಲ ಚಂದ್ರಾವತಿ. ನಾಲೆಡ್ಜ್ ನ ಜ್ಞಾನವನ್ನ ಪಡ್ಕೋಬೇಕು. ಬೈ ಗೇನಿಂಗ್ ನಾಲೆಡ್ಜ್. ಆ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಜಪ, ಧ್ಯಾನ, ಅಧ್ಯಯನ ಅದೆಲ್ಲ ಸಹಾಯ ಮಾಡುತ್ತೆ. ಆದರೆ ಮುಖ್ಯವಾಗಿ ಶ್ರವಣ, ಮನನ, ನಿಧಿಧ್ಯಾಸನ ಇದೇ ತುಂಬಾ ಮುಖ್ಯ. ಶ್ರವಣ, ಮನನ, ನಿಧಿಧ್ಯಾಸನ. ಕೇಳ್ಬೇಕು, ಕೇಳಿದ್ದನ್ನ ವಿಚಾರ ಮಾಡ್ಬೇಕು, ವಿಚಾರ ಮಾಡಿದ್ದನ್ನ ನಮ್ ಲೈಫ್ಗೆ ಅಳವಡಿಸ್ಕೋಬೇಕು. ಈ ದಾರಿ ಬಿಟ್ಟು ಬೇರೆ ದಾರಿ ಇಲ್ಲ ಚಂದ್ರಾವತಿ. ಇದ್ದಿದ್ರೆ ನಮ್ಮ ಮಹಾತ್ಮರೆಲ್ಲ ಬೇರೆ ದಾರಿ ಫಾಲೋ ಮಾಡಿರೋರು. ಇದೇ ದಾರಿಯಲ್ಲೇ ಹೋಗ್ಬೇಕು. ಅದಕ್ಕೆ ಸಹಾಯ ಆಗೋದಕ್ಕೆ ಜಪ, ಪೂಜೆ, ಅಧ್ಯಯನ, ಧ್ಯಾನ ಎಲ್ಲ ನಮ್ಮ ಮನಸ್ಸನ್ನ ಒಳಗೆ ತಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ಪ್ರಿಪರೇಷನ್. ಆದರೆ ಜ್ಞಾನದಿಂದ ಮಾತ್ರ ಮನಸ್ಸು ಶ್ರವಣ ಮನನ, ನೀವು ಹೇಳ್ದ ಹಾಗೆ ಮನ ಬುದ್ಧಿಯ ಹಿಂದೆ ಹೋಗೋದಕ್ಕೆ ಸಾಧ್ಯ. ಹೆಂಗೆ ಅಂದ್ರೆ, ಎಷ್ಟು ನೀವು ಜ್ಞಾನವನ್ನ ಪಡ್ಕೋತಾ ಹೋಗ್ತಿರೋ, ಈ ಜಗತ್ತು ಮಾಯೆ ಅನ್ನೋದು, ಇದರ ಅನಿತ್ಯತೆ ಅಂದ್ರೆ ಟೆಂಪ್ರರಿನೆಸ್ ಆಫ್ ದ ವರ್ಲ್ಡ್ ನಿಮ್ಗೆ ಜಾಸ್ತಿ ಮನಸ್ಸಿಗೆ ಬಂದಷ್ಟು ನೀವು ಟೆಂಪ್ರರಿ ಆಗಿರೋದನ್ನ ಬಿಟ್ಟು ಸತ್ಯವಾಗಿರೋದ್ರ ಹಿಂದೆ ಹೋಗಕ್ಕೆ ನ್ಯಾಚುರಲ್ ಅದು ಎಲ್ರಿಗೂ. ಆಗ ಎಫರ್ಟ್ಲೆಸ್ ಆಗಿ ಮನಸ್ಸು ಒಳಗಡೆ ಹೋಗುತ್ತೆ, ಇದರಲ್ಲಿ ಏನು ಇಲ್ಲ ಅಂತ. ಯಾಕೆಂದ್ರೆ ಇದೆಲ್ಲ ಟೆಂಪರರಿ ಅಂತ. ಅದ್ ಆಗ್ಬೇಕಾದ್ರೆ ನೀವು ಜ್ಞಾನವನ್ನ ಹೆಚ್ಚು ಪಡ್ಕೋಬೇಕು. ಜ್ಞಾನ ಹೆಂಗ್ ಪಡ್ಕೋಬೇಕು? ಅಧ್ಯಯನ, ಸತ್ಸಂಗ, ಗುರು ಉಪದೇಶ. ಸದಾ ಚಿಂತನೆಯಲ್ಲಿ ಇದ್ದಾಗ ಹೆಚ್ಚು ಜ್ಞಾನದ ಬಂದ ಹಾಗೂ ಅದನ್ನ ಮನನ ಮಾಡ್ಬೇಕು. ಆಮೇಲೆ ಅದನ್ನ ನಿಧಿಧ್ಯಾಸನ. ಇದೇ ದಾರಿ ಬಿಟ್ಟು ಇನ್ಯಾವುದೋ ದಾರಿ ಇಲ್ಲ. ಅದಕ್ಕೆ ಸಹಾಯ ಆಗೋದಕ್ಕೆ ಜಪ, ಧ್ಯಾನ ಎಲ್ಲ ಇದೆ, ಅಧ್ಯಯನ ಎಲ್ಲ ಮಾಡ್ಕೋಬೇಕು. ಆದರೆ ಮನ ಬುದ್ಧಿಯ ಹಿಂದೆ ಹೋಗುವಂತ ಅವತ್ತು ಬ್ರಹ್ಮಾನಂದಜಿ ಹೇಳಿದ್ದು, ಈ ಸಾಧನೆಯ ದಾರಿ ಬಿಟ್ಟು ಬೇರೆ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಟು ಗೇನ್ ದ ನಾಲೆಡ್ಜ್. ಜ್ಞಾನ ಬಂದ ತಕ್ಷಣ ನಿಮಗೆ ಆ ಡಿಸ್ಕ್ರಿಮಿನೇಟಿಂಗ್ ಪವರ್ ಬರುತ್ತೆ. ಏನೇನು ನೀವು ಆಚೆ ಕಡೆ ವರ್ಲ್ಡ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದೀರೋ, ಅಂದ್ರೆ ವ್ಯವಹಾರ ಮಾಡ್ತಾ ಇದೀರೋ, ಅದರ ಬಗ್ಗೆ ನಿಮಗೇ ಗೊತ್ತಿಲ್ಲದೆ ಆಸಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಜ್ಞಾನ ಹೆಚ್ಚಾದಂಗೆ ಅವಾಗ ಎಫರ್ಟ್ಲೆಸ್ ಆಗಿ ಒಳಗೆ ಮನಸ್ಸು ಹೋಗುತ್ತೆ. ಅದಕ್ಕೆ ಜ್ಞಾನವನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಆದ್ರೂ ಮಾತಾಜಿ ಈ ಲೌಕಿಕ ಪ್ರಪಂಚದಲ್ಲೇ ಇರ್ತೀವಲ್ಲ ಮಾತಾಜಿ, ಜಾಸ್ತಿ ನಾವು ಅದಕ್ಕೆ ಒತ್ತು ಕೊಡಕ್ಕೆ ಸ್ವಲ್ಪ ಟೈಮ್ ಸಾಲದೆ ಹೋಗ್ಬೋದು. ಅದಕ್ಕೆ ನಾನು ಹೇಳ್ತೀನಿ ಚಂದ್ರಾವತಿ, ನನ್ ಮಾತು ಯಾವ್ದು ಇಲ್ಲ ಈ ವೇದಾಂತ ಕ್ಲಾಸಲ್ಲಿ. ಯಾಕೆಂದ್ರೆ ನನಗೆ ಯಾವುದರ ಅನುಭವನೂ ಇಲ್ಲ. ಲಾಸ್ಟ್ ಕ್ಲಾಸಲ್ಲಿ ರಾಮನವಮಿದು ಎಲ್ಲ ಹೇಳಿದ್ದು
ತತ್ವ ಶಂಕರ ಅದರಲ್ಲಿ ಪಾಪ ಅವರು ತುಂಬಾ ಚೆನ್ನಾಗಿ ಶ್ರೀಧರ ಸ್ವಾಮಿಗಳು ಇದೆಲ್ಲ ಹೇಳಿದ್ರು. ಅದನ್ನ ನಿಮ್ ಮುಂದೆ ಹೇಳ್ದೆ. ಇವತ್ತು ಅಷ್ಟೇ, ಇವಾಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ರಾಮಕೃಷ್ಣ ಪರಮಹಂಸರದ್ದು ದ ಗಾಸ್ಪೆಲ್ ಆಫ್ ರಾಮಕೃಷ್ಣ ಓದ್ತಾ ಇದ್ದೀನಿ. ಅದ್ರಲ್ಲಿ ಇದೇ ಪ್ರಶ್ನೆ ಕೇಳ್ತಾರೆ, ಈಗ ನೀವು ಕೇಳ್ದೆ ಹಾಗೆ. ಅದಕ್ಕೆ ಅವ್ರು ಕೊಡೋ ಉತ್ತರ ಏನು ಅಂದ್ರೆ, ನೀವು ಎಷ್ಟು ಪ್ರಪಂಚದಲ್ಲಿ ಇರ್ತಿರೋ ನೀವು ಅಷ್ಟು ಒಳಗಡೆ ಹೋಗೋದು ಅಷ್ಟು ಕಷ್ಟ ಆಗತ್ತೆ. ಆದ್ರಿಂದ ದಿನದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಒಬ್ಬರೇ ಕುತ್ಕೊಂಡು ಜಪನೋ ಧ್ಯಾನನೋ ಒಂದು 5 ನಿಮಿಷನೋ 10 ನಿಮಿಷನೋ ಅದು ಮಾಡೋದು ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದ್ರೆ ಈ ಮಾಯಾ ಪ್ರಪಂಚ ನಿಮ್ಮನ್ನ ಎಳೆದು ಬಿಡುತ್ತೆ, ನಿಮ್ ಟೈಮ್ನ, ನಿಮ್ ಇದನ್ನ. ಒಂದು ಸ್ವಲ್ಪ ಹೊತ್ತು ದಿನದಲ್ಲಿ ಯಾರು ನಿಮ್ಗೆ ಯಾವಾಗ ಡಿಸ್ಟರ್ಬ್ ಮಾಡಲ್ವೋ ಆ ಟೈಮಲ್ಲಿ ಕುತ್ಕೊಂಡು ದೇವರಲ್ಲಿ ಏನು ಧ್ಯಾನ ಮಾಡ್ತಿರೋ, ಜಪ ಮಾಡ್ತಿರೋ, ಅವನ ಚಿಂತನೆ ಮಾಡ್ತಿರೋ, ಸ್ವಲ್ಪ ಟೈಮ್ ಅದಕ್ಕೋಸ್ಕರ ಇಟ್ಕೊಳ್ಳೇಬೇಕಂತ. ಇಲ್ದೇರೆ ಈ ಪ್ರಪಂಚದಲ್ಲಿ ಸಿಕ್ಕಾಕೋತೀರಾ ಅಂತ ಹೇಳ್ತಾರೆ. ಅದರಿಂದ ನಿಮ್ಗೆ ಈ ಪ್ರಪಂಚದ ವ್ಯವಹಾರ ಮಾಡಕ್ಕೂ ಅನುಕೂಲ ಆಗತ್ತೆ ಅಂತ ಅವ್ರು ಹೇಳೋದು. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹಲಸಿನ ಹಣ್ಣು ಹೇಳ್ತಾರೆ, ಜಾಕ್ ಫ್ರೂಟ್. ಅದನ್ನ ಹಂಗೆ ಕಟ್ ಮಾಡಕ್ ಹೋಗಿ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅದು. ಅದೇ ಕೈಗೊಂಚೂರು ಎಣ್ಣೆ ಹಚ್ಕೊಂಡು ಹಣ್ಣು ಹಲಸಿನ ಹಣ್ಣು ಬಿಡಿಸಿ, ಅದೇ ತರನೇ ನೀವು ಏನೇ ಪ್ರಿಪರೇಷನ್ ಇಲ್ಲದೆ ಈ ಪ್ರಪಂಚದ ಜೊತೆ ಎಲ್ಲ ನೀವು ವ್ಯವಹಾರ ಮಾಡ್ತಾ ಇದ್ರೆ ಇನ್ನೂ ಸಿಕ್ಕಾಕೊಂಡು ಒದ್ದಾಡ್ತೀರಾ. ಅದ್ರ ಬದಲು ದಿನದಲ್ಲಿ ಒಂದು ಸ್ವಲ್ಪ ಹೊತ್ತು ಧ್ಯಾನ, ಜ್ಞಾನ, ಒಂದು ಸ್ವಲ್ಪ ದೇವರ ಚಿಂತನೆ ಮಾಡಿ ಆಮೇಲೆ ವ್ಯವಹಾರಗಳು ಮಾಡೋದ್ರಿಂದ ಅದೇ ಕೆಲಸವನ್ನೇ ಮಾಡಿದ್ರು ನಿಮಗೆ ಅದು ಅಷ್ಟು ತೊಂದರೆ ಕೊಡೋಲ್ಲ. ದಿನದಲ್ಲಿ ಒಂದು ಸ್ವಲ್ಪ ಟೈಮ್ ಅಂತದ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನ್ ಯಾವ್ದು ಹೇಳ್ತಾ ಇಲ್ಲ, ಎಲ್ಲ ರಾಮಕೃಷ್ಣ ಪರಮಹಂಸರು ಹೇಳಿದ್ದೇನೆ ಹೇಳ್ತಾ ಇದ್ದೀನಿ. ತುಂಬಾ ವರ್ಲ್ಡ್ಲಿನೆಸ್ ಮಾಡ್ಬೇಡಿ ಅಂತ ಹೇಳ್ತಾರ ಅವ್ರು. ವರ್ಲ್ಡ್ಲಿನೆಸ್ ಅಂದ್ರೆ ಪ್ರಪಂಚದಲ್ಲಿ ತುಂಬಾ ಸದಾ ಮುಳುಗಿರ್ಬೇಡಿ ಅಂತ. ನಮ್ಗೆ ಇವತ್ತೇನಪ್ಪಾ ನಾಳೆ ಏನಪ್ಪಾ ಆತರ ಅತಿಯಾದ ಚಿಂತೆ ಮಾಡ್ಬೇಡಿ. ಯಾಕೆಂದ್ರೆ ಈಗ ಈ ನಿಮಿಷಕ್ಕೆ ಎಲ್ಲ ನೋಡ್ಕೊಳಕ್ಕೆ ದೇವ್ರಿದಾನೆ. ನಾವ್ಯಾರು ಅಲ್ಲ ಎಲ್ಲವನ್ನು ಮಾಡಕ್ಕೆ. ನಮ್ಮನ್ನ ಇಷ್ಟು ದಿನದ ತನಕ ಕಾಪಾಡಿದಾನೆ. ತಾಯಿಯ ಗರ್ಭದಿಂದ ಹಿಡಿದು ಎಲ್ಲವನ್ನು ಅವ್ನು ನೋಡ್ಕೋತಾನೆ. ತುಂಬಾ ಅತಿಯಾಗಿ ಅಂಟ್ಕೋಬೇಡಿ ಇದಕ್ಕೆ ಎಲ್ಲದಕ್ಕೂ. ಬಿ ಹಿಯರ್ ಅಂಡ್ ನೌ. ತುಂಬಾ ಮುಂದಿನದು ಚಿಂತೆ ಮಾಡೋದು ಅದ್ ಮಾಡೋದು ಮಾಡ್ಬೇಡಿ ಆತರ. ಅದರಿಂದ ಪ್ರಯೋಜನ ಇಲ್ಲ. ಆಯ್ತು ಮಾತಾಜಿ, ಟ್ರೈ ಮಾಡ್ತೀನಿ. ನಮ್ಮ ಟಾಪಿಕ್ ಬರೋಣ ಇವಾಗ. ವೇದಾಂತ ನಮ್ಮ ಭಾರತದ ಸನಾತನ ಧರ್ಮದ ವೇದಾಂತ ಶಾಸ್ತ್ರ ತುಂಬಾ ಒಂದ್ ರೀತಿ ಅನುಪಮವಾದ ಶಾಸ್ತ್ರ. ಇಲ್ಲಿ ನೀವು ಭಕ್ತಿ ವೇದಾಂತ ಎಷ್ಟೊಂದು ಸ್ಕೂಲ್ ಆಫ್ ಥಾಟ್ಸ್ ಇದೆ ಅಂದ್ರೆ, ಎಷ್ಟೋ ಅಲ್ಲಿ ಮತಭೇದಗಳು ಇದೆ ವೇದಾಂತದಲ್ಲಿ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಎಲ್ಲ ಇದೆ. ಆದ್ರಿಂದ ಕೆಲವರಿಗೆ ಭಕ್ತಿ ಮಾರ್ಗ, ಕೆಲವರಿಗೆ ಧ್ಯಾನ, ಕೆಲವರಿಗೆ ಹಠ ಯೋಗ, ಕೆಲವರಿಗೆ ಯೋಗ, ಕೆಲವರಿಗೆ ಜ್ಞಾನ ಮಾರ್ಗ. ಈ ಯಾವ ಮಾರ್ಗ ತಗೊಂಡ್ರು ವೇದಾಂತದ ಕಟ್ಟ ಕಡೆಯ ಗುರಿ ಮೋಕ್ಷವೇ. ಅದೇ ಬ್ಯೂಟಿ ಅದರದ್ದು. ನೀವು ದ್ವೈತನಾರು ಫಾಲೋ ಮಾಡಿ, ಅದ್ವೈತನಾರು ಫಾಲೋ ಮಾಡಿ, ಅವ್ರು ಯಾರು ಹೇಳಲ್ಲ ನೀವು ಸ್ವರ್ಗ ಪ್ರಾಪ್ತಿ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತ. ಮೋಕ್ಷ ಪ್ರಾಪ್ತಿ ಆಗತ್ತೆ. ಈವನ್ ನಮ್ಮ ಸಂಸ್ಕೃತಿ ಎಷ್ಟು ಇದಾಗಿದೆ ಅಂದ್ರೆ, ಈ ಸಂಗೀತ ಕಲ್ತ್ಕೋತಾರಲ್ಲ, ಮತ್ತೆ ಈ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ, ಅದರ ಮೂಲ ಉದ್ದೇಶವು ಭಗವದ್ ಭಕ್ತಿ ಮತ್ತು ಮೋಕ್ಷ ಪ್ರಾಪ್ತಿಗೆ ಇರೋದು. ಅದನ್ನ ಈಗ ಎಲ್ಲ ಕಮರ್ಷಿಯಲ್ ಮಾಡ್ಕೊಂಡು ಇದ್ ಮಾಡಿದ್ದಾರೆ. ಆದ್ರೆ ಮುಖ್ಯ ಉದ್ದೇಶ ಅದೇ ಇದ್ದಿತ್ತು. ನಾವು ಈ ತರದ ಎಷ್ಟೋ ವೇದಾಂತದ ಮಾರ್ಗಗಳಿದ್ರು ನಾವು ಅದ್ವೈತ ಮಾರ್ಗವನ್ನ ಯಾಕೆ ಚೂಸ್ ಮಾಡಿದೀವಿ ಅಂದ್ರೆ, ಇದು ಸ್ಟ್ರೈಟ್ ಪಾತ್ ಅಂತ ಹೇಳ್ದೆ. ಮತ್ತೆ ಇನ್ನೊಂದು, ಅದ್ವೈತದಲ್ಲಿ ಏನು ಅಂದ್ರೆ ಡೇ ಟು ಡೇ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಅದನ್ನ ನೀವು ರೀಸನಿಂಗ್ ಮಾಡ್ಬೇಕು. ನಿಮಗೆ ಡೇ ಟು ಡೇ ಅನುಭವಗಳಾಗ್ತಾ ಇದೆ, ಆ ಅನುಭವಗಳನ್ನ ನೀವು ರೀಸನ್ ಔಟ್ ಮಾಡ್ಬೇಕು. ಅದನ್ನ ವಿಚಾರ ಮಾಡ್ಬೇಕು ನಿಮ್ಮ ಅನುಭವಗಳನ್ನ. ಅದು ಅದ್ವೈತ ತತ್ವ ಹೇಳೋದು.
ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಮಹಾವಾಕ್ಯಗಳ ಬಗ್ಗೆ ಹೇಳಿದ್ದೆ. 4 ಮಹಾವಾಕ್ಯಗಳು: ಪ್ರಜ್ಞಾನಂ ಬ್ರಹ್ಮ, ಐತರೇಯ ಉಪನಿಷತ್ತು. ಈ ಮಹಾವಾಕ್ಯವನ್ನ ಲಕ್ಷಣ ವಾಕ್ಯ ಅಂತ ಅಂತಾರೆ. ಎಕ್ಸ್ಪ್ಲೈನ್ ಮಾಡ್ತೀನಿ. ಎರಡನೇದು ತತ್ವಮಸಿ, ಚಾಂದೋಗ್ಯ. ಅದನ್ನ ಉಪದೇಶ ವಾಕ್ಯ ಅಂತಾನು ಹೇಳ್ತಾರೆ. ಮೂರನೇದು ಅಯಮಾತ್ಮ ಬ್ರಹ್ಮ, ಮುಂಡಕೋಮನಿ ಉಪನಿಷತ್ತು. ಅದನ್ನ ಅನುಭವ ವಾಕ್ಯ. ಮತ್ತು 4ನೇದು ಅಹಂ ಬ್ರಹ್ಮಾಸ್ಮಿ, ಬೃಹದಾರಣ್ಯಕ ಉಪನಿಷತ್ತು. ಅದನ್ನ ಪ್ರಸ್ತವ ವಾಕ್ಯ ಅಂತ ಹೇಳ್ತಾರೆ. ಮೊದಲನೇದು ಪ್ರಜ್ಞಾನಂ ಬ್ರಹ್ಮ, ಲಕ್ಷಣ ವಾಕ್ಯ. ಲಕ್ಷಣ ವಾಕ್ಯ ಅಂದ್ರೆ ಏನು? ಅಂದ್ರೆ ಬ್ರಹ್ಮದ ಲಕ್ಷಣವನ್ನು ಹೇಳುತ್ತೆ. ದ ಕಾನ್ಶಿಯಸ್ನೆಸ್ ಅಥವಾ ಚೈತನ್ಯ ಅಥವಾ ತಿಳಿಯುವಿಕೆ, ಅರಿಯುವಿಕೆ. ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಬ್ರಹ್ಮದ ಲಕ್ಷಣ ಹೇಳುತ್ತದು, ಲಕ್ಷಣ ವಾಕ್ಯ ಅದು. ನೆಕ್ಸ್ಟ್ ತತ್ವಮಸಿ, ಅದು ಉಪದೇಶ ವಾಕ್ಯ. ಗುರು ಶಿಷ್ಯನಿಗೆ ಹೇಳೋದು ಉಪದೇಶ. ಅದು ನೀನು ಅದೇ ಪಾ, ಯು ಆರ್ ದಟ್. 4ನೇದು ಮೂರನೇದು ಅಯಮಾತ್ಮ ಬ್ರಹ್ಮ, ಅದು ಅನುಭವ ವಾಕ್ಯ. ಗುರು ಹೇಳಿದ್ರು ನೀನು ಅದು ಅಂತ, ತತ್ವಮಸಿ ಅಂತ. ಈಗ ಶಿಷ್ಯನಿಗೆ ಅನುಭವ ಆಯ್ತು, ಅಯಮಾತ್ಮ ಬ್ರಹ್ಮ, ಅನುಭವ ವಾಕ್ಯ. 4ನೇದು ಅಹಂ ಬ್ರಹ್ಮಾಸ್ಮಿ, ಪ್ರಸ್ತವ ವಾಕ್ಯ. ಅಂದ್ರೆ ಪ್ರತಿಪಾದಕ ವಾಕ್ಯ. ಎಸ್, ಪ್ರತಿಪಾದನೆ ಮಾಡೋದು. ಪ್ರತಿಪಾದನೆ ಮಾಡುವಂತಹ ವಾಕ್ಯ. ಎಸ್, ಮೊದಲನೇದೇನು ಲಕ್ಷಣ, ಎರಡನೇದು ಉಪದೇಶ, ಮೂರನೇದು ಅನುಭವ ವಾಕ್ಯ, 4ನೇದು ಪ್ರತಿಪಾದಕ ಅಥವಾ ಪ್ರಸ್ತವ ವಾಕ್ಯ. ಅಹಂ ಬ್ರಹ್ಮಾಸ್ಮಿ, ಎಸ್, ನನಗದರ ಅನುಭವ ಆಯ್ತು, ನಾನು ಒಪ್ಕೋತೀನಿ. ಪ್ರತಿಪಾದನೆ ಮಾಡೋದನ್ನು ಅಹಂ ಬ್ರಹ್ಮಾಸ್ಮಿ ಅಂತ. ಇದು ಈ 4 ವಾಕ್ಯಗಳ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳೋದು ಮರ್ತಿದ್ದೆ. ಅದನ್ನು ಇವತ್ತು ನಾವು ತತ್ವಮಸಿ ವಾಕ್ಯದ ಚಿಂತನೆಗೆ ಮಾಡೋಣ. ಪದದ ವಿಶ್ಲೇಷಣೆ. ನಾನು ಮೊದ್ಲೇ ಯಾವಾಗ್ಲೂ ಹೇಳ್ದ ಹಾಗೆ, ನೀವು ಬಿಂದುವನ್ನ ತಿಳಿದರೆ ಸಿಂಧುವನ್ನ ತಿಳಿಬಹುದು. ಅಂದ್ರೆ ಒಂದು ಸಣ್ಣ ಹನಿ ಆಫ್ ದ ಓಷನ್ ವಾಟರ್, ಒಂದು ಡ್ರಾಪ್, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇಡೀ ಸಮುದ್ರದ ನೀರನ್ನ ಅರ್ಥ ಮಾಡ್ಕೊಂಡಂಗೆ ಅಂತ. ಆದ್ರಿಂದ ನಾವು ತತ್ ವಾಕ್ಯಕ್ಕೆ ಹೋಗೋದು ಬೇಡ. ಮೊದಲು ತತ್ ಪದಕ್ಕೆ ತ್ವಂ ಪದವನ್ನ ನಾವು ಮೊದಲು ವಿಶ್ಲೇಷಣೆ ಮಾಡೋಣ. ಸೊ ಮೊದಲು ನಾವೇನ್ ಮಾಡ್ಬೇಕು? ಹೂ ಆಮ್ ಐ ಎನ್ಕ್ವೈರಿ ಮಾಡ್ಬೇಕು. ಅದು ಅರ್ಥ ಆಗ್ಬಿಟ್ರೆ ತತ್ ಪದದ ಅರ್ಥ ಈ ಸುಲಭವಾಗಿ ಆಗತ್ತೆ. ಒಂದು ಈಗ ಮಹಾವಾಕ್ಯ ಚಿಂತನೆಯಲ್ಲಿ ನಮಗೆ ಒಂದು ಪದ ಅಥವಾ ಒಂದು ವಾಕ್ಯ ಇದೆ ಅಂದ್ರೆ ಅದಕ್ಕೆ ನಾವು ಮೊದಲು ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ, ಒಂದು ಡೈರೆಕ್ಟ್ ಮೀನಿಂಗು, ಒಂದು ಇಂಪ್ಲೈಡ್ ಮೀನಿಂಗ್. ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ಈಗ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಅಂದ್ರೆ ಏನು ಅಂತ ನೋಡೋಣ. ಒಂದು ಡೈರೆಕ್ಟ್ ಮೀನಿಂಗು, ಇನ್ನೊಂದು ಇಂಪ್ಲೈಡ್ ಮೀನಿಂಗ್. ನಮಗೆ ಈ ತತ್ವಮಸಿ ವಾಕ್ಯದ ಚಿಂತನೆಗೆ ಬೇಕಾಗಿರೋದು ಇಂಪ್ಲೈಡ್ ಮೀನಿಂಗು, ಲಕ್ಷ್ಯಾರ್ಥ ಬೇಕು. ಅಂದ್ರೆ ಒಂದು ಸಣ್ಣ ಮಾಮೂಲಿ ಎಕ್ಸಾಂಪಲ್ ತಗೊಂಡು ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈಗ ನಾವು ನಮ್ಮ ದಿನನಿತ್ಯದಲ್ಲಿ ಬಳಸ್ತೀವಿ ಪದಗಳನ್ನ. ಇವತ್ತು ಸೂರ್ಯೋದಯ ಇಷ್ಟು ಗಂಟೆಗೆ ಆಯ್ತು, ಸೂರ್ಯಾಸ್ತ ಇಷ್ಟು ಗಂಟೆಗೆ ಆಯ್ತು ಅಂತ ಹೇಳ್ತೀವಿ. ಸೂರ್ಯೋದಯ ಸೂರ್ಯಾಸ್ತ ಆಗತ್ತಾ? ಸೈನ್ಸ್ ಓದಿರೋ ಎಲ್ರಿಗೂ ಗೊತ್ತು, ಸೂರ್ಯ ಮೂವ್ ಆಗಲ್ಲ,
ಭೂಮಿ ಸೂರ್ಯನ ಸುತ್ತ ಸುತ್ತದು ಅಂತ. ಅದು ನಮಗ್ ಗೊತ್ತಿಲ್ವಾ? ಗೊತ್ತಿದೆ. ಅದು ಗೊತ್ತಿದ್ದು ನಮ್ಮ ಮಾತುಕತೆಗೆ, ನಮ್ಮ ವ್ಯವಹಾರಕ್ಕೆ ನಮಗೆ ಕನ್ವೀನಿಯಂಟ್ ಆಗೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸೂರ್ಯಾಸ್ತ ಸೂರ್ಯೋದಯ ಅಂತ ಹೇಳ್ತೀವಿ. ಆದ್ರೆ ನಮಗ್ ಗೊತ್ತಿದೆ ಒಳಗಡೆ. ಹಂಗೆ ಆಕಾಶ ನೀಲಿ ಆಗಿದೆ. ಆಕಾಶ ನೀಲಿ ಇದೆಯಾ? ನಮಗೆ ಗೊತ್ತಿದ್ದು ಹೇಳ್ತೀವಿ. ಅಂದ್ರೆ ನಾವು ಡೈರೆಕ್ಟ್ ಮೀನಿಂಗ್ ತಗೋಬಾರ್ದು ಅವಾಗ. ಈಗ ನಾವು ಮಹಾವಾಕ್ಯ ಚಿಂತನೆಯಲ್ಲಿ ಅದನ್ನೇ ಮಾಡ್ಬೇಕಾಗಿರುತ್ತೆ. ಡೈರೆಕ್ಟ್ ಮೀನಿಂಗ್ ತಗೊಂಡ್ರೆ ತಪ್ಪಾಗತ್ತೆ. ಅದಕ್ಕೆ ಎಷ್ಟೋ ಉದಾಹರಣೆಗಳು ವೇದದಲ್ಲಿ, ಇದ್ರಲ್ಲಿದೆ, ಉಪನಿಷತ್ತುಗಳಲ್ಲಿದೆ. ಗಂಗಾ ಅಲ್ಲಿ ಎಷ್ಟೋ ಹಸುಗಳು ಅಲ್ಲಿ ಮೇಯ್ತಾ ಇದ್ವು. ಗಂಗಾ ನದಿಲಿ ಹಸುಗಳು ಮೇಯಕ್ ಸಾಧ್ಯನಾ? ನೀರಿದೆ ಅಲ್ಲಿ ಗಂಗಾ ನದಿಯಲ್ಲಿ. ಅಂದ್ರೆ ಗಂಗಾ ನದಿಯ ತೀರದಲ್ಲಿ ಹಸುಗಳು ಹುಲ್ ಮೇಯ್ತಾ ಇದ್ವು ಅಂತ ಅರ್ಥ. ಹಂಗೆ ನಾನು ಮಾವಿನ ಹಣ್ಣು ತಿಂದೆ ಅಂತ ಹೇಳ್ತೀವಿ. ಮಾವಿನ ಹಣ್ಣು ತಿಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ನೀವು ಸಿಪ್ಪೆ ಎಸೆದ್ರಿ, ಬೀಜ ತೆಗದ್ರಿ, ಒಳಗಿರೋ ಹಣ್ಣು ತಿಂದ್ರಿ ಅಂತ. ಅದನ್ನ ಹೇಳ್ಬೇಕಾ ಬಿಡಿಸಿ ಬಿಡಿಸಿ ಬಿಡಿಸಿ? ಆದ್ರಿಂದ ಒಂದೊಂದು ನಮ್ಮ ಡೇ ಟು ಡೇ ಮಾತುಗಳಲ್ಲೇನೆ ನಮ್ಗೆ ಎಷ್ಟೋ ಪದಗಳಿಗೆ ನಾವು ಇಂಡೈರೆಕ್ಟ್ ಮೀನಿಂಗ್ ನ ಮಾಡ್ಕೊಳ್ಳೋದ್ ಕಲ್ತಿರ್ತೀವಿ. ಇಲ್ಲಿ ನಾವು ಇವತ್ತು ಈ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥಗಳನ್ನ ವಾಚ್ಯಾರ್ಥವನ್ನ ತಗೊಂಡ್ರೆ ತತ್ವಮಸಿ ತಪ್ಪಾಗತ್ತೆ. ಆ ವಾಕ್ಯ ವೃತ್ತಿಲಿ ಶಿಷ್ಯ ಅದೇ ಕೇಳ್ತಾನೆ. ನಾನು ನೋಡಿದ್ರೆ ಒಂದು ಲಿಮಿಟೆಡ್ ಜೀವ, ಎಷ್ಟೋ ತರದ ಲಿಮಿಟೇಷನ್ಸ್ ಇದೆ. ಅದ್ ಹೆಂಗೆ ನೀವು ತತ್ವಮಸಿ ಅಂತ ವಾಕ್ಯವನ್ನ ವಿಶ್ಲೇಷಣೆ ಮಾಡು, ಆ ಬ್ರಹ್ಮಕ್ಕೂ ನನಗೂ ಹೋಲಿಸ್ತಿರಲ್ಲ ಅಂತ ಶಿಷ್ಯ ಕೇಳ್ತಾನೆ. ಇದನ್ನ ಯಾವ ಅರ್ಥದಲ್ಲಿ ನಾನು ತ್ವಂ ಪದವನ್ನ ಅರ್ಥ ಮಾಡ್ಕೋಬೇಕು? ತ್ವಂ ಪದದ ಅರ್ಥವನ್ನ ನಾನು ಹೇಗ್ ಮಾಡ್ಕೋಬೇಕು? ಶಿಷ್ಯ ಕೇಳ್ತಾನೆ ಪ್ರಶ್ನೆ ಅದರಲ್ಲಿ, ವಾಕ್ಯ ವೃತ್ತಿಲಿ. ಆದ್ರಿಂದ ನಾನು ಹೇಳ್ತಾ ಇರೋದು, ವಾಚ್ಯಾರ್ಥ ಅಂದ್ರೆ ಡೈರೆಕ್ಟ್ ಮೀನಿಂಗು, ಲಕ್ಷ್ಯಾರ್ಥ ಅಂದ್ರೆ ಇಂಪ್ಲೈಡ್ ಮೀನಿಂಗು, ಅಂದ್ರೆ ಅರ್ಥ. ಅದಕ್ಕೆ ನಾವಿಲ್ಲಿ ನೋಡ್ಬೇಕಾಗಿರೋದು ಲಕ್ಷ್ಯಾರ್ಥವನ್ನ. ಈಗ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಒಂದು ಸೆಂಟೆನ್ಸ್ ಅಲ್ಲಿ ಡೈರೆಕ್ಟ್ ಮೀನಿಂಗ್ ಹೇಳೋದು ಪದಗಳನ್ನ, ವಾಚ್ಯ ಆ ಪದ ಏನ್ ಹೇಳುತ್ತೋ ಅದೇ ಮೀನಿಂಗ್ ಅದರದ್ದು, ಡೈರೆಕ್ಟ್ ಮೀನಿಂಗು. ಲಕ್ಷ್ಯಾರ್ಥ ಅಂದ್ರೆ ಇಂಪ್ಲೈಡ್ ಅಂದ್ರೆ ಇಂಡೈರೆಕ್ಟ್ ಮೀನಿಂಗು, ಅಂದ್ರೆ ಮೀನಿಂಗು ಬೇರೆ, ಆದ್ರೆ ಆ ಪದದ ಮೂಲಕ ನಾವು ಹೇಳ್ತಾ ಇದೀವಿ. ಅರ್ಥ ಆಗ್ತಾ ಇದೆಯಾ ಇಲ್ವಾ? ಆಗ್ತಾ ಇದೆ ಮ್ಯಾಮ್. ಆಗ್ತಾ ಇದೆ ಮಾತಾಡಿ. ಆಗ್ತಾ ಇದೆಯಾ? ಆಗ್ತಾ ಇದೆ. ನಾನು ತ್ವಂ ಪದದ ಇದನ್ನ ಬಿಡಿಸ್ತಾ ಹೋಗ್ತೀನಿ, ನಿಮ್ಗೆ ಗೊತ್ತಾಗತ್ತ ಅವಾಗ. ಓಕೆ ಮಾತಾಡಿ. ವಾಚ್ಯಾರ್ಥ ಅಂದ್ರೆ ಡೈರೆಕ್ಟ್ ಆಗಿ ಮೀನಿಂಗ್ ಕೊಡ್ತದ ಪದದ್ದು. ಈಗ ನಾನು ಅದಕ್ಕೆ ಹೇಳ್ದೆ, ಸೂರ್ಯಾಸ್ತ ಸೂರ್ಯೋದಯ ಅದೆಲ್ಲ ನಿಜವಾಗ್ಲೂ ಆಗತ್ತಾ? ಆದ್ರೆ ನಮಗದು ಸೈನ್ಸ್ ಅಲ್ಲಿ ಗೊತ್ತಿದೆ, ಅದು ಆಗಲ್ಲ ಅಂತ. ಆದ್ರೂ ನಮ್ಮ ಕನ್ವೀನಿಯಂಟ್ ಆ ಪದಗಳನ್ನ ಉಪಯೋಗಿಸ್ತೀವಿ ನಾವು. ಹಂಗೆ ಇಲ್ಲಿ ತ್ವಂ ಪದದ ಅರ್ಥವನ್ನ ಹೇಗೆ ಅಂದ್ರೆ ನಾವು ಲಕ್ಷ್ಯಾರ್ಥವನ್ನ ನೋಡ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಈ ಸೆಂಟೆನ್ಸ್, ಈ ತತ್ವಮಸಿ ತಪ್ಪಾಗತ್ತೆ. ಈಗ ಮೊದಲನೇದು ಗಮನ ಇಟ್ ಕೇಳಿ. ತ್ವಂ ಅಂದ್ರೆ ಏನು? ತ್ವಂ ಅಂದ್ರೆ ಏನು? ನೀನು. ನೀನು. ನಮ್ಮ ಪ್ರಕಾರ ನೀನು ಅಂದ್ರೆ ಯಾರು? ನನಗೆ ಗುರು ಹೇಳಿದ್ರೆ ತತ್ವಮಸಿ ತ್ವಂ ಅಂತ ನನಗೆ ಹೇಳಿದ್ರೆ ನಾನೇನ್ ಅನ್ಕೋತೀನಿ? ನಾನು. ತ್ವಂ ಅಂತಂದ್ರೆ ನನಗೆ ನೀನು ಅಂದ್ರು ಗುರುಗಳು. ನಾನು ಅಂದ್ರೆ ಏನು? ಈ ಬಾಡಿ, ಈ ಮೈಂಡು, ಈ ಬುದ್ಧಿ, ನಾನು ಎಂಬ ಅಹಂ, ಇದು ನಾನು ಅಂತ ನಾನು ಅನ್ಕೋತೀನಿ. ಈಗ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಲಿ ಮಾಡಿರುವಂತಹ ಒಂದು ಬೋಲ್ಡ್ ಡಿಕ್ಲರೇಷನ್ ನಿಮ್ಗೆಲ್ಲ ಹೇಳ್ತೀನಿ, ನಿಮ್ಗೆಲ್ಲ ಒಪ್ಪಿಗೆ ಆಗತ್ತಾ ಹೇಳಿ. ಯಾವುದು ನಂದೋ ಅದು ನಾನಲ್ಲ. ವಿಚ್ ಎವರ್ ಇಸ್ ಮೈನ್, ಐ ಆಮ್ ನಾಟ್ ದಟ್. ಆಕ್ಚುಲಿ ಇದು ಒಂಥರ ಈ ಕ್ಲಾಸ್ ಹೇಗೆ ಅಂದ್ರೆ ಥಿಯರಿ ಕ್ಲಾಸ್ ಅಲ್ಲ,
ಒಂಥರ ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ಸ್ ತಗೊಂಡು ಡಿಸ್ಕಷನ್ ಕ್ಲಾಸ್. ಈಗ ನಾನು ಹೇಳೋ ಪದ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ವಾಟ್ ಎವರ್ ಈಸ್ ಮೈನ್, ಐ ಆಮ್ ನಾಟ್ ದಟ್. ಅಗ್ರೀಡ್? ಅಗ್ರೀಡ್? ಒಪ್ಕೋತೀರಾ? ಯಾವುದು ನಂದು ಅದು ನಾನಲ್ಲ, ನಂದು. ಓಕೆ ಇಲ್ವಾ? Yes, Mataji. ಒಂದ್ ಸಿಂಪಲ್ ಎಕ್ಸಾಂಪಲ್, ಮೊಬೈಲ್. ದಿಸ್ ಮೊಬೈಲ್ ಇಸ್ ಮೈನ್. ಆದ್ರೆ ಮೊಬೈಲ್ ನಾನಾ? ಅಲ್ಲ. ಕಾರ್ ನಂದು, ಕಾರಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀನಿ. ಕಾರ್ ನಾನಾ? ನಂದು ಕಾರು, ಆದ್ರೆ ನಾನಲ್ಲ. ಮೊಬೈಲ್ ನಂದು, ನಾನಲ್ಲ. ಅಗ್ರಿ? ಇದನ್ನ ಶಂಕರಾಚಾರ್ಯ ಹೇಳಿದ್ದು. ಯಾವುದು ನಂದು ಅದು ನಾನಲ್ಲ. ಇದು ವೇದಾಂತ ಕ್ಲಾಸು. ಆಚೆ ಕಡೆದೆಲ್ಲ ಬಿಟ್ಬಿಡ್ಬೇಕು. ಅಂದ್ರೆ ವರ್ಲ್ಡ್ದು ಅದೇನೋ ಪ್ರಪಂಚದ ಏನೇನೋ ಇರತ್ತಲ್ಲ, ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ನಾನು ಅನ್ಕೊಳಲ್ಲ ನಂದು ಅಂತ. ನಾನು ಏನ್ ಅನ್ಕೋತೀನಿ ನಂದು ಅಂತ? ಈ ಬಾಡಿ ನಾನು ಅನ್ಕೋತೀನಿ. ಅಟ್ಲೀಸ್ಟ್ ವೇದಾಂತ ಹೋದ್ಮೇಲೆ ಇಷ್ಟಂತೂ ಗೊತ್ತಾಗತ್ತೆ. ಮನೆ ನಾನಲ್ಲ, ಕಾರ್ ನಾನಾಗಲ್ಲ, ಮೊಬೈಲ್ ನಾನಾಗಲ್ಲ ಅಂತ. ಅದೆಲ್ಲ ಒಂಥರ ತುಂಬಾ ರಾ ಎಕ್ಸಾಂಪಲ್ಸ್ ಆಯ್ತು. ಇಟ್ಸ್ ಓಕೆ, ಅರ್ಥ ಮಾಡ್ಕೊಳಕ್ ಹೇಳಿದ್ದು. ಮೊದಲನೇ ಪಾಯಿಂಟ್ ಅದು. ಯಾವುದು ನಂದೋ ಅದು ನಾನಲ್ಲ. ದೇಹ ನಾನು, ನನ್ಗೆಲ್ಲ ಅನ್ಸತ್ತೆ ನಾನು, ಈ ಬಾಡಿ ನಾನು. ಶಂಕರಾಚಾರ್ಯರು ಇಲ್ಲಿ ಹೇಳ್ತಾರೆ ನೀನಲ್ಲ. ಈ ವಾಕ್ಯ ವೃತ್ತಿಲಿ ತ್ವಂ ಪದದ ಅರ್ಥ ಮಾಡ್ತಾ ಇರೋದು. ನಾನು ಅನ್ನೋ ಪದ ಏನು ಅಂತ ನಾವು ಇಲ್ಲಿ ಡಿಸೆಕ್ಟ್ ಮಾಡ್ತಾ ಇರೋದು. ಬಾಡಿ ನಾನು, ನಾನಲ್ಲ ಬಾಡಿ. ಯಾಕೆ ನಾನಲ್ಲ? ಯಾಕೆ ಅಂದ್ರೆ 3 ಪ್ರತಿಯೊಂದಕ್ಕೂ ಹೇಳ್ತೀನಿ. ಅದಕ್ಕೆ ಗುಣ ಲಕ್ಷಣಗಳು ಇದೆ. ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಆಟ್ರಿಬ್ಯೂಟ್ಸ್ ಅಂತಾರೆ. ಗುಣ ಲಕ್ಷಣಗಳು ಇದೆ. ಮತ್ತೆ ಅದು ಇಟ್ ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್. ಅದು ಪಂಚಮಹಾಭೂತಗಳಿಂದ ಆಗಿದೆ. ಮತ್ತೆ ನನಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಇಟ್ ಈಸ್ ಅಬ್ಸರ್ವ್ಡ್ ಬೈ ಮೀ. ಮತ್ತೆ ಇನ್ನೂ ಪಾಯಿಂಟ್ಸ್ ಹೇಳ್ತೀನಿ. ಅದು ಬದಲಾವಣೆಗೆ ಒಳಗಾಗ್ತಾ ಇದೆ. ಚೇಂಜಿಂಗ್, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇದೆ. ಇದ್ಯಾವುದು ನನ್ನ ಲಕ್ಷಣ ಅಲ್ಲ. ನಾನು ಬದಲಾಗದೇ ಇರತಕ್ಕಂತಹ ವಸ್ತು. ನನ್ನಲ್ಲಿ ಗುಣ ಲಕ್ಷಣಗಳು ಇಲ್ಲ. ಇದ್ದಿದ್ರೆ ಕಾಣಿಸ್ಬೇಕಾಗಿತ್ತು. ಮ್ಯೂಟ್ ಮಾಡಿ ರಾಜೇಶ್ವರಿ. ನಾನು ಪಂಚಮಹಾಭೂತಗಳಿಂದ ಆದದ್ದಲ್ಲ. ನಾನು ಶುದ್ಧ ಚೈತನ್ಯ. ನನ್ನನ್ನ ಯಾರು ಅಬ್ಸರ್ವ್ ಮಾಡಕ್ಕೆ ಆಗಲ್ಲ. ಐ ಆಮ್ ದ ಅಬ್ಸರ್ವರ್. ನಾನೇ ದೃಷ್ಟ. ಬಾಡಿ ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗ್ತಾ ಇದೆ. ಅದು ನನ್ನ ಅನುಭವಕ್ಕೆ ಬರುತ್ತೆ. ಬಾಡಿ ನಾನಲ್ಲ. ನನ್ ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ಕಾಲು, ನನ್ನ ಇಡೀ ದೇಹ ನನ್ನ ಅನುಭವಕ್ಕೆ ಬರುತ್ತೆ. ಪಂಚಮಹಾಭೂತಗಳಿಂದ ಆಗಿದೆ. ಅದನ್ನ ಸಣ್ಣದಿಂದ ದೊಡ್ಡದು ಅದೇ. ಆಮೇಲೆ ವಯಸ್ಸಾಗತ್ತೆ, ಬದಲಾವಣೆ ಆಗ್ತಾ ಇದೆ ಅದರಲ್ಲಿ. ಆಮೇಲೆ ಅದು ನನ್ನ ಅನುಭವಕ್ಕೆ ಬರುತ್ತೆ. ಆದ್ರಿಂದ ಅದು ನಾನಲ್ಲ. ನಾನೇನ್ ಹೇಳ್ದೆ? ಯಾವುದು ನಂದೋ ಅದು ನಾನಲ್ಲ. ಯಾವುದು ಆಬ್ಜೆಕ್ಟ್ಸೋ, ಯಾವುದು ವಸ್ತುಗಳೋ ಅದು ನಾನಲ್ಲ. ಅಂದ್ರೆ ಇಲ್ಲಿ ತ್ವಂ ಅಂದ್ರೆ ಏನಾಯ್ತು? ನಾನು ಹಾಗಾದ್ರೆ ತ್ವಂ ದೇಹ ಅನ್ಕೊಂಡಿದ್ದೆ ಅಲ್ಲ. ಹಾಗಾದ್ರೆ ಅದು
ಓಕೆ. ಪ್ರಾಣ, ಪ್ರಾಣದ ಏನು ಗುಣಲಕ್ಷಣಗಳು? ಬ್ರೀತಿಂಗು, ಇನ್ಹೇಲ್ ಮಾಡ್ತೀವಿ, ಎಕ್ಸೇಲ್ ಮಾಡ್ತೀವಿ, ಅನುಭವಕ್ಕೆ ಬರಲ್ವಾ ಅದು? ಆಮೇಲೆ ಪ್ರಾಣದ ಲಕ್ಷಣಗಳೇನು? ನಮ್ಗೆ ಹಸುವಾಗತ್ತೆ, ಎನರ್ಜಿ ಇದೆ, ಸುಸ್ತಾಗಿದೆ, ಇದೆಲ್ಲ ಗುಣಲಕ್ಷಣಗಳು. ನನ್ನ ಅನುಭವಕ್ಕೆ ಬರಲ್ವಾ? ನಂಗೆ ಹಸುವಾದ್ರೆ, ನಂಗೆ ಸುಸ್ತಾಗ್ತಾ ಇದೆ, ನಂಗೆ ತುಂಬಾ ಎನರ್ಜಿ ಇದೆ. ಪ್ರಾಣವು ಗುಣಲಕ್ಷಣಗಳನ್ನ ಹೊಂದಿದೆ. ಅದು ಒಂದು ವಸ್ತು, ಒಂದು ಆಬ್ಜೆಕ್ಟ್, ಮತ್ತು ಅದು ಅಬ್ಸರ್ವ್ ಮಾಡ್ಬೋದು. ಅಬ್ಸರ್ವ್ ಮಾಡ್ಬೋದು ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ನಿಮ್ಮ ಅನುಭವಕ್ಕೆ ಬರ್ತಾ ಇದೆ ಅದು. ಮತ್ತೆ ಅದು ಸಹ ಮ್ಯಾಟರ್. ಯಾವುದು ನನ್ನ ಅನುಭವಕ್ಕೆ ಬರುತ್ತೋ ಅಂದ್ರೆ ನಾನಲ್ಲ ಅದು. ಆಯ್ತು. ಮೈಂಡ್ ಸೇಮ್ ಆರ್ಗ್ಯುಮೆಂಟ್, ಅದು ಅಷ್ಟೇ. ಸೂಕ್ಷ್ಮ ಪಂಚಮಹಾಭೂತಗಳ ಮನಸ್ಸು ಅಷ್ಟೇ ವೇದಾಂತ ಹೇಳೋದು, ಅದನ್ನೂ ಮ್ಯಾಟರ್. ಸೂಕ್ಷ್ಮವಾದಂತಹ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಸೂಕ್ಷ್ಮ ಇದರಲ್ಲಿ ಮನಸ್ಸು ಅಷ್ಟೇ. ಮನಸ್ಸು ಅಬ್ಸರ್ವ್ ಮಾಡ್ಬೋದಾ? ಮಾಡ್ಬೋದು. ನಂಗೆ ಕೋಪ ಬರ್ತಾ ಇದೆ, ನಂಗೆ ದುಃಖ ಆಗ್ತಾ ಇದೆ, ನಂಗೆ ಸಂತೋಷ ಆಗ್ತಾ ಇದೆ, ಎಲ್ಲ ಅನುಭವಕ್ಕೆ ಬರಲ್ವಾ? ನಿಮಗೆ ಎಕ್ಸ್ಪೀರಿಯನ್ಸ್ ಆಗಲ್ವಾ ಅದು? ನಿಮ್ಮ ಎಮೋಷನ್ಸು, ಫೀಲಿಂಗ್ಸು. ಮನಸ್ಸು ನಾನಲ್ಲ. ನನ್ನ ಅನುಭವಕ್ಕೆ ಬರ್ತಾ ಇರುವಂತ ವಸ್ತು ಆಗಿರೋದ್ರಿಂದ ಅದು ನಾನಲ್ಲ. ಮತ್ತೆ ಬುದ್ಧಿ, ಇದು ತುಂಬಾ ಜನ ಅನ್ಕೋತಾರೆ ನಾನು, ಯಾಕೆಂದ್ರೆ ತುಂಬಾ ಹತ್ರದ ರಿಲೇಷನ್. ಇಲ್ಲೂ ಸೇಮ್ ಆರ್ಗ್ಯುಮೆಂಟೇ. ನಿಮಗೆ ಎಷ್ಟೊಂದು ಅದು ಗೊತ್ತು, ಇದು ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ಸೈನ್ಸು, ಮ್ಯಾಥ್ಸು ಎಲ್ಲ ಮಾಡ್ಬೇಕಾರೆ ನಂಗೆ ಇದು ಗೊತ್ತಾಯ್ತು, ಇವತ್ತಿದ್ ಮಾಡಕ್ ಬರ್ಲಿಲ್ಲ. ಆಮೇಲೆ ನಂಗೆ ಗೊತ್ತಿರೋದು, ಗೊತ್ತಿಲ್ದೇ ಇರೋದು, ಅಥವಾ ಗೊತ್ತಿದ್ದು ಗೊತ್ತು ಮಾಡ್ಕೊಳ್ಳೋದು, ಅಥವಾ ಗೊತ್ತಿರೋದು ತಪ್ಪು ಅಂತ ಗೊತ್ತಾಗೋದು, ಎಲ್ಲವೂ ಬುದ್ಧಿಯ ಆಕ್ಟಿವಿಟಿ. ಅದು ಗೊತ್ತಾಗಲ್ವಾ ನಮ್ಗೆ? ಗೊತ್ತಾಗ್ತಾ ಇದೆ. ನನಗಿದು ಗೊತ್ತಿಲ್ಲ ಅನ್ನೋದು ನಂಗೆ ಗೊತ್ತಿದೆ, ಇದು ಗೊತ್ತಿದೆ ಅನ್ನೋದು ನಂಗೆ ಗೊತ್ತಿದೆ. ಅದೂನು ನನ್ನ ಅಬ್ಸರ್ವೇಷನ್ಗೆ ಸಿಗತ್ತೆ, ಅದು ನನ್ನ ಅನುಭವಕ್ಕೆ ಬರುತ್ತೆ. ಯಾವುದು ನನ್ನ ಅನುಭವಕ್ಕೆ ಬರ್ತಾ ಇದೆ, ಯಾವುದು ಅಂದ್ರೆ ಏನಾಯ್ತು, ಅದು ಒಂದು ವಸ್ತು ನನ್ನಿಂದ ಬೇರೆ, ಅದು ನಾನಲ್ಲ. ನಾನು ಪ್ಯೂರ್ ಸಬ್ಜೆಕ್ಟ್. ಇವಾಗ ಹೇಳಿ, ಇಲ್ಲಿ ಡೈರೆಕ್ಟ್ ಮೀನಿಂಗ್ ಏನಾಯ್ತು ತ್ವಂ ಪದದ್ದು? ನಾನು, ಮನ, ಬುದ್ಧಿ, ಅಹಂಕಾರ, ದೇಹ, ಮನ, ಬುದ್ಧಿ, ಅಹಂಕಾರ, ಇದು ನಾನು ಅಂದಾಗ ಆ ಸೆಂಟೆನ್ಸ್ ತಪ್ಪಾಗತ್ತಲ್ಲಿ. ಡೈರೆಕ್ಟ್ ಮೀನಿಂಗ್ ತಗೋಬಾರ್ದು. ಇಂಪ್ಲೈಡ್ ಮೀನಿಂಗ್ ಏನಲ್ಲಿ? ತ್ವಂ ಪದದ ಅರ್ಥ ನಾನು ತಿಳ್ಕೊಂಡಿರ್ತಕ್ಕಂತಹ, ನಾನು ಮಿಕ್ಸಪ್ ಮಾಡ್ಕೊಂಡು ಹೇಳ್ತಾ ಇರ್ತಕ್ಕಂತಹ ಈ ದೇಹ, ಮನಸ್ಸು, ಬುದ್ಧಿ ನಾನು ಅಂತ ನನಗೆ ಅನಿಸ್ತಾ ಇದೆಯಲ್ಲ, ಆ ಪದ ಅಲ್ಲ ಅಲ್ಲಿ ತ್ವಂ ಬಂದ್ರೆ. ಅವಾಗ ತಪ್ಪಾಗತ್ತೆ ಅದು. ತ್ವಂ ಇಲ್ಲಿ ಇಂಪ್ಲೈಡ್ ಮೀನಿಂಗ್ ಅಥವಾ ಲಕ್ಷ್ಯಾರ್ಥ ಅಂದ್ರೆ ರಿಯಲ್ ಐ, ಚೈತನ್ಯ, ಆತ್ಮ, ಸಚ್ಚಿದಾನಂದ. ಯಾವತ್ತು ಯಾವುದ್ರಿಂದನೂ ಅದನ್ನ ಅಬ್ಸರ್ವ್ ಮಾಡಕ್ಕಾಗಲ್ಲ. ಅವಾಗ ಅವ್ರು ಹೇಳಿದ್ರಲ್ಲ, ಮನ ಬುದ್ಧಿಯಿಂದ ಆಚೆ ಇರ್ತಕ್ಕಂತಹದ್ದು ಅಂತ.
ಅದು ಜಡ ವಸ್ತುವಿನಿಂದ ಆಗಿರ್ತಕ್ಕಂತಹದಲ್ಲ. ಬದಲಾವಣೆ ಇಲ್ಲ, ಚೇಂಜ್ಲೆಸ್. ಅದನ್ನ ಮತ್ತೆ ಅಬ್ಸರ್ವ್ ಮಾಡಕ್ಕಾಗಲ್ಲ, ಯಾವಾಗ್ಲೂ ಅದೇ ದ್ರಷ್ಟ. ಮಿಕ್ಕಿದ್ದೆಲ್ಲವೂ ಅದರ ಮುಂದೆ ಇರ್ತಕ್ಕಂತಹ ದೃಶ್ಯ. ಅದಕ್ಕೆ ಆಟ್ರಿಬ್ಯೂಟ್ಸ್ ಅಥವಾ ಗುಣಲಕ್ಷಣಗಳು ಇಲ್ಲ. ಅದನ್ನ ಇಲ್ಲಿ ತ್ವಂ ಅಂತ ಇರೋದು. ತ್ವಂ ಅಂದ್ರೆ ಈ ದೇಹ, ಮನ, ಬುದ್ಧಿ, ಅಹಂಕಾರ, ಚಿತ್ತ ಅಲ್ಲ. ಲಕ್ಷ್ಯಾರ್ಥವನ್ನ ತಗೋಬೇಕು. ತ್ವಂ ಅಂದ್ರೆ ಸಚ್ಚಿದಾನಂದ ಸ್ವರೂಪ ಆತ್ಮ. ಅದು ತತ್ ಪದಕ್ಕೆ ಈಕ್ವೇಟ್ ಮಾಡಕ್ಕೆ ಸರಿ ಇದೆ. ಈಗ ನೀವೆಲ್ಲ ಹೇಳ್ಬೋದು, ನಾವೇನ್ ಹೇಳುದ್ವಾ ಈ ದೇಹ ಮಾತ್ರ ನಾನು, ಮನಸ್ ಮಾತ್ರ ನಾನು, ಬುದ್ಧಿ ಮಾತ್ರ ನಾನು ಅಂತ ನಾನು ಹೇಳುದ್ನಾ? ನಾನೇನ್ ಹೇಳ್ದೆ, ಇದೆಲ್ಲ ಸೇರಿರೋದ್ ನಾನು ಅಂದೆ. ನಮ್ಮನ್ನ ವರ್ಡ್ಸ್ ಇಂದ ಕನ್ಫ್ಯೂಸ್ ಮಾಡಿಸ್ಬೇಡಿ. ನಾನೇನ್ ಹೇಳ್ದೆ, ಈ ಬಾಡಿ, ಮೈಂಡ್, ಇಂಟೆಲೆಕ್ಟ್, ಚಿತ್ತ, ಅಹಂಕಾರ ಎಲ್ಲವೂ ಸೇರಿರೋ ಈ ಕಾಂಪ್ಲೆಕ್ಸ್ ಇದೆಯಲ್ಲ, ಅದು ನಾನು ಅಂದಿದ್ ನಾನು. ನಾನೇನ್ ಹೇಳದ್ನ ಬರೀ ದೇಹ ಮಾತ್ರ ನಾನು, ಮನಸ್ ಮಾತ್ರ ನಾನು ಅಂತ? ಎಲ್ಲನೂ ನಾನು, ಅದೆಲ್ಲನೂ ನಾನೇ. ಅದು ಅಲ್ಲ. ಆನ್ಸರ್ ಇಸ್ ನೋ. ಈಗ ನೀವು ಒಂದು ಇಷ್ಟು ಹೂವ ಇದೆ, ಒಂದೊಂದು ಹೂವನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಇದು ಚಿನ್ನನಾ, ಇದು ಚಿನ್ನ ಇಲ್ಲ, ಚಿನ್ನ ಅಲ್ಲ, ಅದು ಹೂವ. ಅದು ಎಲ್ಲ ಹೂವನ್ನು ಸೇರಿ ಬೊಕ್ಕೆ ಮಾಡ್ಬಿಟ್ಟು ಇದು ಚಿನ್ನನ ಅಂದ್ರೆ ಅದು ಒಂದು ಪಾರ್ಟ್ ಅಲ್ಲೂ ಚಿನ್ನ ಆಗದೆ ಇದ್ಮೇಲೆ ಅದು ಚಿನ್ನ ಅಲ್ಲ, ಅದು ಹೂವನೇ. ಹಂಗೆ ನಿಮ್ದು ಮನಸ್ಸು ನಾನಲ್ಲ, ಬುದ್ಧಿನೂ ನಾನಲ್ಲ, ಚಿತ್ತನೂ ನಾನಲ್ಲ, ದೇಹನೂ ನಾನಲ್ಲ ಅಂದ್ರೆ ಅದರೆಲ್ಲ ಸೇರ್ಸಿದ್ರುನು ನಾನಲ್ಲ, ಆ ಕಾಂಪ್ಲೆಕ್ಸು ನಾನಲ್ಲ. ಅದನ್ನೇ ಶಂಕರಾಚಾರ್ಯರು ನಿರ್ವಾಣ ಷಟಕಮ್ಮಲ್ಲಿ ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ್ರ ಜಿಹ್ವೆ ನಚ ಪ್ರಾಣನೇತ್ರೆ ನಚ ನಚ ವ್ಯೋಮ ಭೂಮಿರ್ ನ ತೇಜೋ ನ ವಾಯು ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಮನೋಬುದ್ಧಹಂಕಾರ ಚಿತ್ತಾನಿ ನಾಹಂ. ಮನಸ್ಸಲ್ಲ, ಬುದ್ಧಿ ಅಲ್ಲ, ಅಹಂಕಾರ ಅಲ್ಲ, ಚಿತ್ತ ಅಲ್ಲ. ನಾನು ಮನಸ್ಸಲ್ಲ, ಬುದ್ಧಿಯಲ್ಲ, ಅಹಂಕಾರವಲ್ಲ, ಚಿತ್ತವಲ್ಲ, ಪಂಚೇಂದ್ರಿಯಗಳಲ್ಲ, ಭೂಮಿಯಲ್ಲ, ಆಕಾಶ ಅಲ್ಲ, ಅಗ್ನಿಯಲ್ಲ, ವಾಯು ಅಲ್ಲ. ನಾನು ಮಂಗಳಕರವಾದ ಸಚ್ಚಿದಾನಂದ ರೂಪ. ಇಲ್ಲಿ ವಾಕ್ಯವೃತ್ತಿಯಲ್ಲಿ 16ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು, ಇದು ಅವರ ಶಂಕರಾಚಾರ್ಯ ವಿರಚಿತ, ಏವಮಿಂದ್ರಿಯ ದೃಂಗ್ನಾಹಮಿಂದ್ರಿಯಾಣೀತಿ ನಿಶ್ಚಿನೋ ಮನೋ ಬುದ್ಧಿಸ್ತಥಾ ಪ್ರಾಣೋ ನಾಹಮಿತ್ಯಾವಧಾರಯ. ಇಂದ್ರಿಯಗಳು ನಾನಲ್ಲ ಅಂತ ನಿಶ್ಚಯವಾಗಿ ತಿಳಿದುಕೋ. ಅದೇ ರೀತಿ ಮನಸ್ಸು, ಬುದ್ಧಿ, ಪ್ರಾಣಗಳು ಕೂಡ ನನಗೆ ಕಾಣುವುದರಿಂದ ಅದು ನಾನಲ್ಲ ಎಂದು ತಿಳಿ. ಮತ್ತೆ 17ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸಂಗಾತೋಪಿ ತಥಾ ನಾಹಮಿತಿ ದೃಶ್ಯ ವಿಲಕ್ಷಣಂ ದ್ರಷ್ಟಾರಮನುಮಾನೇನ ನಿಪುಣಂ ಸಂಪ್ರದಾರಯ. ಅಂದ್ರೆ ಅದೇ ಹೇಳಿದವಾಗ್ಲ, ಎಲ್ಲ ಸೇರ್ಸಿದ್ಮೇಲೆ, ಎಲ್ಲವನ್ನು ಸೇರ್ಸ್ಬಿಟ್ರೆ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ದೇಹ ಎಲ್ಲ ಸೇರ್ಸಿದ್ರೆ ಅದೂ ನಾನಲ್ಲ. ನಾನೆಂಬ ಸತ್ಯವನ್ನು ಸರಿಯಾಗಿ ತಿಳ್ಕೊಳ್ಳೋ ನಾವು ಅಂತ ಇದನ್ನು ಗುರು ಶಿಷ್ಯ ಸಂಭಾಷಣೆಯಲ್ಲೇ ಬರೆದಿದ್ದಾರೆ ಶಂಕರಾಚಾರ್ಯರು.
ಇಲ್ಲಿ ನಾವು ಈ ಶ್ಲೋಕಗಳಿಗೆ ಪಂಚಕೋಶ ವಿವೇಕ ಅಂತಾನು ಹೇಳ್ತಾರೆ. ಯಾವಾಗಲೂ ನಾನು ಹೇಳ್ದೆ, ಅದ್ವೈತ ವೇದಾಂತದಲ್ಲಿ ಎಷ್ಟೋ ಲಾಜಿಕ್ ನ ಯೂಸ್ ಮಾಡ್ತಾರೆ ಟು ರೀಚ್ ದ ಟ್ರೂತ್ ಅಥವಾ ಬ್ರಹ್ಮನ್. ಅದರಲ್ಲಿ ಪಂಚಕೋಶ ವಿವೇಕ ಮೊದಲೇ ಹೇಳ್ಬಿಡ್ತೀನಿ. ಕೋಶ ಅಂದ್ರೆ ನಮ್ಮ ಮೇಲೆ ಏನೋ ಒಂದು ಕವರಿಂಗ್ ಇದೆ, ಒಂದೇನೋ ಇದಿದೆ ಅಂತ ಅರ್ಥ ಅಲ್ಲ. ನಮಗೆ ಮೈಂಡ್ ಅಲ್ಲಿ ನಾವು ಆತ್ಮವನ್ನ ಮರೆಸೋ ಹಾಗೆ ಆ ವಸ್ತು ನಮಗೆ ನಾನು ಅಂತ ನಮಗ್ ಅನಿಸ್ತಾ ಇರೋದು, ಸೈಕಲಾಜಿಕಲ್ ಅಷ್ಟೇ. ಅದು ಏನೋ ಒಂದು ಶೀಟ್ ಇದೆ ಅಥವಾ ಒಂದು ಕೋಶ ಇದೆ ಅಂತ ಅನ್ಕೋಬಿಡಿ. ಫಿಸಿಕಲ್ ಆಗಿ ಏನೋ ಇದೆ ಅಂತ ಅರ್ಥ ಅಲ್ಲ ಅದು. ಪಂಚಕೋಶ ವಿವೇಕ ನೀವೆಲ್ಲ ಕೇಳಿರ್ಬೋದು ಇದನ್ನ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈಗ ನಾವು ಮಾಡಿದ್ವಲ್ಲ ಮೊದಲನೇದು, ಬಾಡಿ ನಾನಲ್ಲ, ನಾನು ಅನ್ಕೊಂಡಿರೋದೇ ಅನ್ನಮಯ ಕೋಶ. ಅಂದ್ರೆ ಆತ್ಮನನ್ನ ನಾನು ತಿಳ್ಕೊಳ್ಳೋದಕ್ಕೆ ನಾನು ದೇಹ ಅಂತ ತಿಳ್ಕೊಂಡಿರೋದು ಅಡ್ಡಿಯಾಗಿದೆ. ಅನ್ನಮಯ ಕೋಶ, ಅನ್ನದಿಂದ ಅದು ಬೆಳೆಯತ್ತೆ, ಉಳಿಯತ್ತೆ. ಆದ್ರಿಂದ ದೇಹವನ್ನ, ಶರೀರವನ್ನ ಅನ್ನಮಯ ಕೋಶ. ಆಕ್ಚುಲಿ ಪ್ರಾಣಮಯವನ್ನು ಅದಕ್ಕೆ ತಗೋಬಹುದು. ಪ್ರಾಣ ನಾವು ಅದೇ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಪ್ರಾಣ ಅಂದ್ರೆ ಬ್ರೀದಿಂಗು, ಮತ್ತೆ ನಮ್ಗೆ ಹಸುವಾಗೋದು, ಎನರ್ಜಿ ಇರೋದು, ಸುಸ್ತಾಗೋದು ಎಲ್ಲ ಗೊತ್ತಾಗತ್ತಲ್ಲ, ಪ್ರಾಣ ಆಕ್ಟಿವಿಟೀಸ್. ಅದೂನು ನೇತಿ ಮೆಥಡ್ ಅಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೆ. ಇದೆಲ್ಲವೂ ಬದಲಾವಣೆ ಆಗ್ತಾ ಇದೆ. ಅನ್ನಮಯ ಕೋಶ ಅಂದ್ರೆ ಆಹಾರ ತಗೊಂಡು ಉಳಿದಿರ್ತಕ್ಕಂತಹ ದೇಹವನ್ನ ಅನ್ನಮಯ ಕೋಶ, ಅದರಲ್ಲಿ ಕಂಟಿನ್ಯೂಸ್ ಬದಲಾವಣೆ ಆಗ್ತಾ ಇದೆ. ಸಣ್ಣದವರಿದ್ದಾಗಿಂದ ನೀವು ಇಲ್ಲಿ ಏಜ್ ಬರೋ ತನಕ ಕಂಟಿನ್ಯೂಸ್ ಚೇಂಜಸ್ ಇದೆ ಬಾಡಿ. ಆಮೇಲೆ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ, ಬಾಡಿ ನಿಮ್ಗೆ ಫೀಲ್ ಆಗುತ್ತೆ. ಮತ್ತೆ ಅದು ಪಂಚಮಹಾಭೂತಗಳಿಂದ ಆಗಿದೆ. ಇದೆಲ್ಲ ಇರೋದ್ರಿಂದ ಅದು ನಾನಲ್ಲ. ಎರಡನೇದು ಪ್ರಾಣಮಯ ಕೋಶ. ಪ್ರಾಣ ನಮ್ಮ ಅನುಭವಕ್ಕೆ ಬರುತ್ತೆ, ಮತ್ತೆ ಅದು ಬದಲಾವಣೆ ಆಗ್ತಾ ಇದೆ, ಕಂಟಿನ್ಯೂಸ್ ಚೇಂಜಸ್ ಆಗತ್ತೆ. ಅದು ಪ್ರಾಣ ಒಂದು ದಿನ ನಮಗೆ ಎನರ್ಜಿ ಇರ್ಬೋದು, ಒಂದಿನ ಸುಸ್ತಾಗ್ಬೋದು, ಒಂದಿನ ಹಸುವಾಗಿರ್ಬೋದು, ಒಂದ್ಸತಿ ಟಯರ್ಡ್ ಆಗ್ಬೋದು. ಜೊತೆಗೆ ಅದು ಇದು ಪ್ರಾಣದ ಇದೇ ಹೇಳ್ತಾರೆ, ಅದು ಗೊತ್ತಲ್ಲ, 5 ಪ್ರಾಣಗಳಿದೆ. ಕಂಟಿನ್ಯೂಸ್ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಅದು ನಾನಲ್ಲ. ಮನೋಮಯ ಕೋಶ, ಮೈಂಡ್ ಹೇಳ್ದೆ ನಾನು ಅವಾಗ್ಲೇ. ಮನಸ್ಸಲ್ಲಿ ಆಗ್ತಾ ಇರ್ತಕ್ಕಂತಹ ಬದಲಾವಣೆಗಳೆಲ್ಲ ಅನುಭವಕ್ಕೆ ಬರುತ್ತೆ, ಅದು ನನಗೆ. ಮತ್ತೆ ಅದೂನು ಸೂಕ್ಷ್ಮವಾದ ಪಂಚಮಹಾಭೂತಗಳಿಂದನೇ ಆಗಿದೆ ಅದನ್ನು, ಮತ್ತೆ ಅದು ನನ್ನ ಅನುಭವಕ್ಕೆ ಬರ್ತಾ ಇದೆ. ಆದ್ರಿಂದ ಅದು ನಾನಲ್ಲ. ನಾವ್ ಹೆಂಗ್ ಹೇಳ್ತೀವಿ ಅಂದ್ರೆ, ನನಗ್ ದುಃಖ ಆಗಿದೆ, ನನಗೆ ಎಕ್ಸೈಟ್ ಆಗಿದೆ, ನಾನು ಅಂತ ನಾವು ಆ ಮನಸ್ಸಿನ ಜೊತೆ ನನ್ನನ್ನ ನಾನು ಸೇರ್ಸ್ಕೊತೀನಿ. ಹಂಗೆ ಪ್ರಾಣದ ಜೊತೆ ನನ್ನನ್ನು ಸೇರ್ಸ್ಕೊತೀನಿ. ನಂಗೆ ಸುಸ್ತಾಗ್ತಾ ಇದೆ. ಹಂಗೆ ಬುದ್ಧಿ, ನನಗ್ ತುಂಬಾ ಡಲ್ ಮೈಂಡೆಡ್, ನನಗೆ ಅದು ಓದಕ್ ಬರಲ್ಲ, ಇದು ಗೊತ್ತು, ಇದು ಗೊತ್ತಿಲ್ಲ. ಅದು ವಿಜ್ಞಾನಮಯ ಕೋಶ. ಮತ್ತೆ ಹೊರಗಿನ ವಸ್ತುಗಳಿಂದ ನನಗೆ ಉಂಟಾದಂತಹ ಆನಂದ, ಅದು ನನ್ನನ್ನ ಅಡ್ಡಿ ಮಾಡ್ತಾ ಇದೆ. ಅಂದ್ರೆ ಇದೆಲ್ಲವೂ ನನಗೆ ಅಡ್ಡಿನೇ.
ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ನನಗೆ ಕೋಶ ಅಂತಂದ್ರೆ ಆತ್ಮನಿಗೆ ಒಂದು ಕವರಿಂಗ್ ತರ ಇದೆಲ್ಲನೂ ಅಡ್ಡ ಬಂದಿದೆ. ನನಗೆ ನಾನು ನನ್ನ ಸ್ವಸ್ಥಿತಿಯಲ್ಲಿ ಇರೋದಕ್ಕೆ ಇದೆಲ್ಲ ಅಡ್ಡ ಆಗ್ತಾ ಇದೆ. ಅದಕ್ಕೆ ಒಂದು ತುಂಬಾ ಒಳ್ಳೆ ಡೆಫಿನಿಷನ್ ಹೇಳ್ತಾರೆ ಆಬ್ಜೆಕ್ಟ್ಸ್ಗೆ. ಡೆಫಿನಿಷನ್ ಏನಂದ್ರೆ, ಆಬ್ಜೆಕ್ಟ್ಸ್ ಆರ್ ಎನಿಥಿಂಗ್ ದಟ್ ಆಬ್ಜೆಕ್ಟ್ ಟು ಯುವರ್ ಕಾನ್ಶಿಯಸ್ನೆಸ್ ಅಂತ. ಅಂದ್ರೆ ಎಲ್ಲ ಕಡೆ ವ್ಯಾಪ್ತವಾಗಿರ್ತಕ್ಕಂತಹ ಇನ್ಫೈನೈಟ್ ಕಾನ್ಶಿಯಸ್ನೆಸ್ಗೆ ಮಧ್ಯದಲ್ಲಿ ಒಂದೇನೋ ಮಡಕೆನೋ ಏನೋ ಒಂದು ದೇಹನೋ ಅದು ಆಬ್ಜೆಕ್ಟ್ ನ ಕಾನ್ಶಿಯಸ್ನೆಸ್ ಅನುಭವ ಮಾಡ್ಕೊಳ್ಳುತ್ತೆ. ಅಂದ್ರೆ ಅಪಿಯರಿಂಗ್ ಅಂತ ಏನ್ ಹೇಳ್ತೀವಿ ಅದು ಎಕ್ಸ್ಪೀರಿಯನ್ಸಿಂಗ್ ಅಂತ. ಏನೋ ಒಂದು ಆಬ್ಜೆಕ್ಟ್ ಅಂದ್ರೆ ವಸ್ತುಗಳು. ಇನ್ಫೈನೈಟ್ ಕಾನ್ಶಿಯಸ್ನೆಸ್ ಅಲ್ಲಿ ಆಬ್ಜೆಕ್ಟ್ಸ್ ಆರ್ ನಥಿಂಗ್ ಬಟ್ ದಟ್ ಆಬ್ಜೆಕ್ಟ್ಸ್ ಟು ಯುವರ್ ಕಾನ್ಶಿಯಸ್ನೆಸ್ ಅಂತ. ಸೊ ಕಾನ್ಶಿಯಸ್ನೆಸ್ಗೆ ಅಂದ್ರೆ ಆತ್ಮನಿಗೆ ಅಡ್ಡವಾಗಿ ಇದು ನಿಂತಿದೆ. ನಾನು ದೇಹ ಅನ್ನೋ ಭಾವನೆ, ನಾನು ಮನಸ್ಸು ಅನ್ನೋ ಭಾವನೆ, ನಾನು ಬುದ್ಧಿ ಅನ್ನೋ ಭಾವನೆ, ನನಗೆ ಯಾವುದೋ ವಸ್ತುವಿನಿಂದ ಆನಂದವಾಯ್ತು, ಅದೆಲ್ಲ ನನ್ನ ನಿಜ ಸ್ಥಿತಿಯಲ್ಲಿ ನಾನು ನಿಂತ್ಕೊಳ್ಳಕ್ಕೆ ಅಡ್ಡ ಆಗಿದೆ. ಅಂದ್ರೆ ಅದು ಒಂಥರ ಶೀತ್ ಅಂತ ಅಥವಾ ಕೋಶ ಅಂತ ಅದು ಹೇಳಿದ್ದಾರೆ. ಹಂಗಂದ್ರೆ ಆ ತರ ಇದೆ ಒಳಗಡೆ ಲೇಯರ್ಸ್ ಅಂತ ಅನ್ಕೋಬೇಡಿ. ನಮ್ಮ ಸೈಕಲಾಜಿಕಲಿ ಮೈಂಡ್ ಇಂದ, ನಮ್ಮ ಅಜ್ಞಾನದಿಂದ ತಪ್ಪು ತಿಳುವಳಿಕೆ ಹಾಗೆ ಮಾಡ್ಕೊಂಡಿದ್ದೀವಿ. ನಾನು ಈ ದೇಹ ಅನ್ನೋದೇ ನಾನು ಆತ್ಮ ಅನ್ನೋದಕ್ಕೆ, ನನಗೆ ಆತ್ಮಸ್ಥಿತಿಯಲ್ಲಿ ನಿಲ್ಲೋದಕ್ಕೆ ತೊಂದರೆ ಆಗಿದೆ. ನಾನು ಈ ಮನಸ್ಸು, ಇದು ನನಗೆ ಅಡ್ಡ ಆಗಿದೆ. ಚೀತ್ ಅಂದ್ರೆ ಕೋಶ. ನಾನು ಪ್ರತಿಯೊಂದು ಆಬ್ಜೆಕ್ಟ್ ನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಈ ದೇಹವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಮನಸ್ಸಲ್ಲಿ ಆಗೋದನ್ನ ನೋಡ್ತಾ ಇರ್ತೀನಿ, ಬುದ್ಧಿಯಲ್ಲಿ ಆಗೋದನ್ನ ನೋಡ್ತಾ ಇರ್ತೀನಿ. ನಿಜವಾದಂತಹ ಸಚ್ಚಿದಾನಂದ ಆತ್ಮ ಅದು ನಾನು. ತ್ವಂ ಪದದ ಅರ್ಥ ಅದು. ಇದೆಲ್ಲ ನಮ್ಮ ಈ ದೇಹ, ಮನಸ್ಸು, ಬುದ್ಧಿ ಎಲ್ಲ ಇರುತ್ತೆ, ಹೋಗತ್ತೆ. ಆದ್ರೆ ನಾನು ಮಾತ್ರ ಯಾವಾಗಲೂ ಇರ್ತಕ್ಕಂತಹದು, ಬದಲಾವಣೆ ಇಲ್ಲದೆ ಇರ್ತಕ್ಕಂತಹದು. ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ಚಿಕ್ಕವರಿದ್ದಾಗಿಂದ ಹಿಡಿದು ಇವತ್ತಿನವರೆಗೂ ನಿಮ್ಮಲ್ಲಿ ಏನೇನೋ ಬದಲಾವಣೆ ಆಗಿದೆ. ದೇಹದಲ್ಲಿ, ಮನಸ್ಸಲ್ಲಿ, ಬುದ್ಧಿಯಲ್ಲಿ, ನಿಮ್ ಥಿಂಕಿಂಗ್ ಅಲ್ಲಿ ಎಲ್ಲಾನು. ಆದ್ರೆ ನಾನು ಅನ್ನೋದ್ರಲ್ಲಿ ಬದಲಾವಣೆ ಇದೆಯಾ ಕೇಳ್ಕೊಳ್ಳಿ. ಅದು ನಿತ್ಯ ನಿರಂತರ ಸದಾ ಇದೆ ಅದು. ಈಗ ಪಂಚಕೋಶ ವಿವೇಕದಿಂದ ಅಂದ್ರೆ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅದು ಯಾವುದು ಅಲ್ಲ ಅಲ್ಲ ಅಂತ ಆ ಕೋಶಗಳನ್ನ ತಳ್ಳಿ ಆತ್ಮದ ಸ್ಥಿತಿಯಲ್ಲಿ ನಿಂತ್ಕೊಳ್ಳೋದು ಒಂದು ಲಾಜಿಕ್. ಇನ್ನೊಂದು ದ ಮೋಸ್ಟ್ ಪವರ್ಫುಲ್ ಮೆಥಡ್ ಏನು ಅಂದ್ರೆ ಅವಸ್ಥಾತ್ರಯ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೋತೀನಿ. ಅವಸ್ಥಾತ್ರಯ. ತ್ವಂ ಪದವನ್ನೇ ನಾವು ಇನ್ನು ಮುಗಿಸಿಲ್ಲ. ಇಲ್ಲಿ 22ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಸ್ವಪ್ನ ಜಾಗರಿತೆ ಸುಪ್ತಿಂ ಭಾವೋ ಭಾವೋದಿಯಾಂ ತಥಾ ಯೋ ವೇತ್ಯ ವಿಕ್ರಿಯ ಸಾಕ್ಷಾತ್ ಸೋಹಮಿತ್ಯವಧಾರಯ. ಸ್ವಪ್ನ, ಜಾಗೃತ್, ಸುಷುಪ್ತಿ ಬಗ್ಗೆ, ಅದರಿಂದ ನಾನು ಅನ್ನೋ ತ್ವಂ ಪದದ ಅರ್ಥವನ್ನ ಹೇಳ್ತಾ ಹೋಗ್ತಾರೆ. ಎಷ್ಟೋ ಮೆಥಡ್ಸ್ ಇದೆ. ದೃಶ್ಯ ವಿವೇಕ, ಅವಸ್ಥಾತ್ರಯ, ಆಮೇಲೆ ಇವಾಗ ಪಂಚಕೋಶ, ಎಷ್ಟೋ ಮೆಥಡ್ಸ್ ಇದೆ. ಇಲ್ಲಿ ಇವಾಗ ಇದಿಷ್ಟು ಹೇಳಿರೋದು. ಇದರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ? ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವಸ್ಥಾತ್ರಯ ತಗೋತೀನಿ.
ಏನು ಕ್ವಶನ್ ಇಲ್ವಾ? ಅರ್ಥನೇ ಆಗ್ಲಿಲ್ವಾ? ಇನ್ನೊಂದ್ಸತಿ ಹೇಳ್ಬೇಕಾ ಪಂಚಕೋಶ? ಇಲ್ಲ ಮ್ಯಾಮ್, ಅರ್ಥ ಆಯ್ತು ಮ್ಯಾಮ್ ಚೆನ್ನಾಗಿ, ಏನು ಡೌಟ್ಸ್ ಇಲ್ಲ, ಚೆನ್ನಾಗಿ ಅರ್ಥ ಆಯ್ತು. ಮಾತಾಜಿ, ಹ್ಮ್ ಇದು ಕಣ್ಣಿಗೆ ಕಾಣುವುದು ಯಾವುದು ನಾನಲ್ಲ, ನಂಗೆ ಅನುಭವಕ್ಕೆ ಬರುವುದು ನಾನಲ್ಲ ಅಂತ ಹೇಳಿದ್ರಿ ಅಲ್ವಾ? ವೆರಿ ಗುಡ್. ವೆರಿ ಗುಡ್. ಕಣ್ಣಿಗೆ ಕಾಣೋದು ಅಲ್ಲ, ಅನುಭವಕ್ಕೆ ಬರೋದು ಅಲ್ಲ. ಅನುಭವಕ್ಕೆ ಬರೋದು ನಾನಲ್ಲ. ಅವಾಗ ಹೌದು. ಬಟ್ ಆ ಚೈತನ್ಯ ಅನ್ನೋದು ಆತ್ಮ, ಅದು ಒಳಗಡೆ ಇರೋದು ನಮ್ಗೆ ಅನುಭವ ಆಗತ್ತಲ್ವಾ? ಅದಕ್ಕೆ ನಿಮ್ಮ ಅನುಭವ ಆಗ್ತಾ ಇದೆ. ನಿಮ್ಮಲ್ಲಿ ಚೈತನ್ಯ ಇಲ್ಲ, ಚೈತನ್ಯದೊಳಗೆ ನೀವಿದ್ದೀರಾ. ಓ ಕರೆಕ್ಟ್, ಅದ್ರೊಳಗ್ ನಾವಿದೀವಿ. ಇಡೀ ವರ್ಲ್ಡ್ ಎಲ್ಲ ದಟ್ ಕಾನ್ಶಿಯಸ್ನೆಸ್ ಅದೇ ಇರೋದು ಅಲ್ಲಿ. ಹೆಂಗೆ ಅಂದ್ರೆ ಆ ಕಾನ್ಶಿಯಸ್ನೆಸ್ ನ ಒಂದು ದೊಡ್ಡ ಸಮುದ್ರ ಅನ್ಕೊಂಡ್ರೆ, ಅಥವಾ ಒಂದು ಬಾವಿ ಅಂತಾನೆ ಅನ್ಕೊಳ್ಳಿ. ಅದ್ರೊಳಗೆ ಒಂದು ಕೊಡನ ಏನೋ ಒಂದು ಪಾಟ್ ನ ಬಿಡ್ತೀರಾ ನೀರೊಳಗೆ. ಪಾಟ್ ಸುತ್ತೂನು ನೀರಿದೆ, ಒಳಗೂ ನೀವು ನೀರ್ ತುಂಬಿಸ್ತೀರಾ ಕೊಡಕ್ಕೆ. ಒಳಗೂ ನೀರಿದೆ, ಹೊರಗೂ ನೀರಿದೆ. ಸುಮ್ನೆ ಒಂದು ಕೊಡದ ಶೇಪು, ಹೊರಗೂ ಇದೆ ಒಳಗೂ ಇದೆ. ಒಳಗೂ ಇದೆ. ಆದ್ರೆ ಕೊಡದೊಳಗೆ ನೀರಿದೆ ಅಂತ ಅನ್ಕೊಳ್ಳೋದು ಬದಲು ನೀರೊಳಗೆ ಕೊಡ ಇದೆ. ಹಂಗೆ ಈ ಬಾಡಿ ಇರೋದು ಕಾನ್ಶಿಯಸ್ನೆಸ್ ಅಲ್ಲಿ, ಈ ವರ್ಲ್ಡ್ ಇರೋದು ಕಾನ್ಶಿಯಸ್ನೆಸ್ ಅಲ್ಲಿ. ಎಲ್ಲವೂ ಯಾವುದು ಕಣ್ಣಿಗೆ ಕಾಣುತ್ತೆ, ಅನುಭವಕ್ಕೆ ಬರುತ್ತೆ, ಯಾವುದು ನನಗೆ ಫೀಲ್ ಆಗುತ್ತೆ, ಅದ್ ಯಾವುದು ನಾನಲ್ಲ. ಹೂ ಆಮ್ ಐ ನ ನಾವು ಈಗ ಮಾಡ್ತಾ ಇರೋದು. ಈಗ ಪಂಚಕೋಶ ವಿವೇಕ ಮಾಡಿದ್ವಿ. ಬಟ್ ನಿಮ್ಗೆ ಇನ್ನೂ ಹೇಳ್ಬೇಕು ಪಂಚಕೋಶ ವಿವೇಕ ಅಂದ್ರೆ, ಇವಾಗ ನಾನ್ ಮಾಡಿದ್ನಲ್ಲ ಅಂತ ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ ಎಲ್ಲ ಹೇಳಿ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಅದನ್ನೇ ತಗೊಂಡು ಆಮೇಲೆ ಅವಸ್ಥಾತ್ರಯಕ್ಕೆ ಹೋಗ್ತೀನಿ. ಇಲ್ಲ ನಮ್ಗೆ ಇದು ಅರ್ಥ ಆಯ್ತು ಅಂದ್ರೆ ಅವಸ್ಥಾತ್ರಯಕ್ಕೆ ಹೋಗ್ತೀನಿ. ನೀವ್ ಹೇಳ್ಬೇಕೆಲ್ರು. ಪ್ರಶ್ನೆ ಇದೆಯಾ ಯಾರ್ಗಾರು? ಇಲ್ವಾ? ಓಕೆ ದೆನ್. ಹರೇ ಕೃಷ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು. Hare Krishna. Hare Krishna. Thank you. Thank you, Mataji. Hare Krishna.